10, 9, 8, 7, 6, 5, 4, 3, 2, 1, 0. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ಯಾವತ್ತೂ ನಿಟಾರಿ ಗ್ರಾಮದ ಶ್ರೀ ಕಟ್ಟಿದೇವಿ ದುರ್ಗಾದೇವಿಯನ್ನು ಮನದಲ್ಲಿ ನೆನೆಯುತ್ತಾ ಈ ನಿಟಾರಿ ಗ್ರಾಮದಲ್ಲಿ ಶ್ರೀ ದುರ್ಗಾದೇವಿ ನಾಟ್ಯ ಸಂಘ ನಿಟಾರಿಯವರು ಅಭಿನಯಿಸಿರುವ ಸುಂದರ ಸಾಮಾಜಿಕ ನಾಟಕ, ಬಿ ಪೊಲೀಸ್ ಪಾಟೀಲ್ ವಿರಚಿತ ನಾಟಕ ಅಣ್ಣನ ಆಜ್ಞೆ ತಮ್ಮನ ಪ್ರತಿಜ್ಞೆ ಅರ್ಥಾತ್ ಖಳನಾಯಕನ ಕಾರಸ್ಥಾನ ಎಂಬ ಸುಂದರ ಸಾಮಾಜಿಕ ನಾಟಕದ ಉದ್ಘಾಟನೆಯ ಸಮಾರಂಭ.
ಮತ್ತು ಎಲ್ಲ ನಿಟಳ್ಳಿ ಗ್ರಾಮದ ನಾಟಕ ಸಂಘದವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಮತ್ತು ಅಲ್ಲಿಂದ ಬಂದಂಥ ಕಲಾ ಪ್ರೇಕ್ಷಕರಿಗೂ ಮತ್ತು ನಾನು ನಾಟಕ ಕಲಿಸಿದಂಥ ಹಳ್ಳಿಯಿಂದ ಬಂದಂಥ ಎಲ್ಲರಿಗೂ ಧನ್ಯವಾದಗಳು ಹೇಳುತ್ತಾ ಎರಡು ಮಾತುಗಳ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಇದೇನಪ್ಪ ಅಂದ್ರೆ ನಿಟ್ಟಳ್ಳಿ ಗ್ರಾಮದ ಒಂದು ಕಲಾ ತೋರಣ ಇದ್ದಾಗಿದೆ. ಎಲ್ಲ ಯಾವುದೇ ಕಾರ್ಯಕ್ರಮ ಬಂದರೂ ಎಲ್ಲ ನಮ್ಮ ಹಿರಿಯರು ಯಾವುದೂ ಬಿಡಗಲ್ಲ, ನಾಟಕಕ್ಕೆ ನಾನು ಕರೆ ಕಳಿಸ್ತಾರ. ಎಲ್ಲರಿಗೂ ನನ್ನ ಹಿರಿಯರಿಗೂ ಎಲ್ಲರಿಗೂ ಧನ್ಯವಾದಗಳು ಹೇಳುತ್ತೆ ಎರಡು ಮಾತುಗಳನ್ನು ಅವಕಾಶ ಮಾಡಿಕೊಟ್ಟಂತ ಎಲ್ಲ ತಾಯಂದಿರಿಗೂ ಅಣ್ಣ ತಮ್ಮಂದಿರಿಗೂ ಮುಖ್ಯ ಮಕ್ಕಳಿಗೆ ನಮಸ್ಕಾರಗಳು. ಹನುಮಂತ ದೇವ್ರ ಮನೆಯವರು ಈ ನಾಟಕವನ್ನು ಕುರಿತು ಈ ವೇದಿಕೆಯನ್ನು ಕುರಿತು ಒಂದು 4 ಮಾತು ಹೇಳ್ಬೇಕಂತ ಅವ್ರಿಗೆ ಬಯಸ್ತೀನಿ. ದಲ್ಲಿ ಗ್ರಾಮದ ಅಧಿದೇವತೆ ಆದಂಥ ದುರ್ಗಾದೇವಿಯ ಪಾದಗಳಿಗೆ ನಮಸ್ಕರಿಸಿ, ಇವತ್ತು ನಿಟ್ಟಾಳಿಯಲ್ಲಿ ಅದ್ದೂರಿ ಜಾತ್ರಾ ಮಹೋತ್ಸವ ಇವತ್ತು ಮತ್ತು ನಾಳೆ ಅತ್ಯಂತ ವಿಜೃಂಭಣೆಯಿಂದ ಗ್ರಾಮದ ಯಾವತ್ತು ಹಿರಿಯರು, ತಾಯಂದಿರು, ಯುವಕರು, ಸೋದರಿಯರು ಸಾಕಷ್ಟು ಶ್ರಮಪಟ್ಟು ಈ ಒಂದು ಜಾತ್ರಾ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀರಿ. ಧನ್ಯವಾದ. उत्तिष्ठ कमलाकान्ता
ತಂದೆ ಗುರು ಪುಟ್ಟರಾಜ ಜೋಡಿ ತಂದೆ ಗಿಂತೆಂತ ಆತ್ಮಶಕ್ತಿ ಅಷ್ಟ ಕಂಡ ಇಲ್ಲದಿದ್ದರೂ ಅನಾಥ ಮಕ್ಕಳಿಗೆ ಆಶ್ರಯ ನೀಡಿದೆ. ಅಷ್ಟೇ ಇಲ್ಲ, ಈ ಕಲೆಯ ಬಾಯಿನ ಜಗತ್ತಿಗೆ ಅರಿದೆ. ಅಂದಾಗಿ ನೀನೆಂತ ಪ್ರಭುವ ತಂದೆ, ಈಗಿನ ಗೀತೆಯನ್ನು ಸೂರ್ಯಾಕ್ಷದಲ್ಲಿ ಹೆಸರು ಹಂಚಲಿ ಅಂತ ಭಕ್ತಿಯಿಂದ ನಿನ್ನ ಕೇಳ್ಕೊತಿರುವ ತಂದೆ. ಬಲಿಸ್ವಾಮಿ ಅಂದಾಗೆ ಅಪ್ಪಾಜಿ ಫೋಟೋಗೆ ಪೂಜಿಸಿ ಫಲ ಪುಷ್ಪವನ್ನು ಪಾದಕ್ಕೆ ಅರ್ಪಿಸುತ್ತಾ ಇದ್ದೆ. ಏನು ಬೈದ್ರ ನಿನ್ನ ನಿತ್ಯ ಪುಟ್ಟ ರಾಜ ಭಾವಚಿತ್ರ ಕೂತಲ್ಲ ಗಾಯಕ ನೋಡಿ, ಆ ಗಾನ ಯೋಗಿಗೆ ಯಾವತ್ತು ಭೇದ ಭಾವ ಇರೋದಿಲ್ಲ. ಹಾಗೆ ಅನಾಥ ಮಕ್ಕಳಿಗೆ ಸಾಕಿ ಸಲಿನಿ ಈ ಕಲೆ ಎಂಬ ಈ ಜಗತ್ತಿಗೆ ಹಂಚಿಕೊಂಡಿದ್ದಾರೆ. ಅಂದ ಮೇಲೆ ಅವನು ಎಂತ ಮಹಾಪುರುಷ ಸ್ವಾಮಿ, ಎಂತ ಮಹಾಪುರುಷ. ಬೈದ್ರ ಈ ನಮ್ಮ ಮಕ್ಕಳಿಗೆ ಕಾಣುವ ದೇವರಂದ್ರೆ ಅವರು ಅವರಿಗೆ ಪರವಿದ್ದಾಗಲಿಲ್ಲ. ಆದ್ರೂ ನಮ್ಮ ಈ ಕಲೆಯಲ್ಲಿ ಪುಟ್ಟ ರಾಜ ಬರ್ತಾರಲ್ಲ ಅವರೇ ನಮ್ಮ ನಿಜವಾದ ಕಲಿಯುವ ದೇವರು. ಅಣ್ಣ ಅತ್ತಿಗೆ ಬಂದರು ದೇವರ ಪ್ರಸಾದ ಕೊಡು. ಆ ವಿಷ್ಣು ಬನ್ನಿ, ಇಬ್ಬರಿಗೆ ಪ್ರಸಾದ ಕೊಡುತ್ತೇವೆ. ಪವಿತ್ರ ನನ್ನ ತಮ್ಮದರೊಳಗೆ ಏನ್ ಸುತ್ತಾರೆ? ರೀ, ನಿಮ್ಮ ತಮ್ಮಂದಿರು ಅಷ್ಟೇ ಅಲ್ಲ, ನನ್ನ ಹೊಟ್ಟೆಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ಕಾಣುತ್ತೀವಿ ನಾನು. ಎಂತ ಮಾತನಾಡಿದರೆ ತಾಯಿ ನೀವು. ನಾವು ಚಿಕ್ಕಂದಿದ್ದಾಗಲೇ ತಂದೆ ತಾಯಿಯನ್ನು ಕಳೆದುಕೊಂಡಾಗ, ಆದರೆ ನನ್ನಲ್ಲಿ ಸಾಕಷ್ಟು ಕಷ್ಟಗಳನ್ನು ಬಳಸಿ ಆ ಕಳೆದವದಲ್ಲಿದ್ದ ತಂದೆ ತಾಯಿಗಳ ಪ್ರೀತಿ ವಸ್ತುವನ್ನು ತೋರಿಸಿ ನಮ್ಮನ್ನು ಜೋಪಾನವನ್ನು ಮಾಡಿ ನನ್ನ ತಮ್ಮನಿಗೆ ಓದಿಸಿ ಪೊಲೀಸ್ ಆಫೀಸರ್ನ ಪರಿಪಡಿಸಿದ. ನಿಜವಾಗಿಯೂ ನನ್ನ ಅಣ್ಣನಿಗೆ ತಕ್ಕಂತ ಹೆಂಡತಿ ಅಂದರೆ ಅವನಾತಿಗೆ ನನ್ನ ಅಣ್ಣ ಗುಣದಲ್ಲಿ ಶ್ರೀರಾಮ್ ಇದ್ದಂಗೆ ತಮ್ಮಂದ್ರ ಸಲುವಾಗಿ ಸಾಕಷ್ಟು ಅನುಭವಿಸಿದ್ದೇನೆ. ಅವರ ಮನಸ್ಸಿಗೆ ಯಾವತ್ತೂ ನೋವಾದಂತೆ ಈ ನಮ್ಮ ಮನೆಯಾತನದ ನಡೆಯದೆ ಯಾವತ್ತೂ ಕಪ್ಪು ಚಿಕ್ಕಿ ಬೀಳದಂತ ಕಾಪಾಡೋ ಜವಾಬ್ದಾರಿ ನಿನ್ನದಮ್ಮ, ನಿನ್ನದು. ಆಯ್ತು ಮೈದ್ರ, ಅಷ್ಟೇ ಇಲ್ಲ, ನೀನು ನನಗೆ ಒಳ್ಳೆಯ ಸತಿಯಾಗಿ ನಿಮ್ಮಿಬ್ಬರ ಪಾದಿಗೆ ಹೆತ್ತ ತಾಯಿಯಾಗಿ ಈ ಮೈಸೂರು ಮನೆಗೆ ಅಷ್ಟೇ ಅಲ್ಲ, ನಂದಾಗಿ ಉಳಿಸಿ ಈ ಮನೆಯ ಸ್ವಚ್ಛ ಸ್ವಚ್ಛವಾಗಿ ಭಾವಿಸಿದಂತ ನಿಮಗೆ ಸ್ವಚ್ಛವಾಗಿ ಮಾತು ಕೊಡ್ತೀನಿ. ನೋಡಿದ ಪವಿತ್ರ ನನ್ನ ತಮ್ಮದರು ಮಾತನಾಡ್ತಾರೆ ಪರಕವೇ ಮಾತವನ್ನು. ಇನ್ನವರಿಗೆ ನಿನ್ನ ಗಂಡನಿಗೆ ಈ ಅಡುಗೈ ಬಲಗಾಲಿದ್ದರೆ ನಿಂತ ನನ್ನ ತಮ್ಮದರು ಇನ್ನು ಮುಂದೆ ನಿನ್ನ ಕಣ್ಣಲ್ಲಿ ಕೆರಡಿ ನೋಡಿಕೊಂಡು ಮಕ್ಕಳಾಗಿ ಬರುತ್ತಾರೆ. ರೀ, ನಿಮ್ಮ ಆಚೆಗೆ ಯಾವತ್ತು ಮಣ್ಣು ಹಾಕಲಾರೆ ನಾನು. ನಿಮ್ಮ ತಮ್ಮಂದಿರಂದ್ರೆ ನಾನು ಯಾರ ಕಣ್ಣಿರಿದ್ದಂತೆ, ನೀವು ಕೂಡ ನನಗೆ ಪ್ರಾಣ ಇದ್ದಂತೆ. ಅಂದಾಗೆ ಈ ಪ್ರಾಣ ಕಣ್ಣು ಅಂದ್ರೆ ಒಂದೇ ತರ ಪ್ರೀತಿಸುತ್ತೇವೆ ವಿನ ಅದಕ್ಕೆ ಮತ್ತೆ ವಿಲಾಸ ಬಯಸಲಾರೆ. ಈ ಮಾತು ಸತ್ಯ ಸ್ವಾಮಿ, ಸತ್ಯ. ನನ್ನ ಅತ್ತಿಗೆ ಮಾತನ್ನು ಇವಳ ಗುಣಲಕ್ಷಣಗಳೇ ಇರ್ತವೆ. ಗುಣದಲ್ಲಿ ಸಿದ್ಧ ಮತ್ತೆ ಅತ್ತಿಗೆ, ನೀವು ಯಾವುದೇ ಅಪಾಯದಲ್ಲಿ ಸಿಲುಕಿದರೂ ಕೂಡ ಪ್ರಾಣಕ್ಕೆ ಒಂದು ಹಿಂಜರಿಯದೆ ನನ್ನ ಪ್ರಾಣವನ್ನ ಪಣಕ್ಕಿಟ್ಟು ಹೋರಾಡಿ ನೀವು ಸಿಲುಕಿದ ಅಪಾಯದಿಂದ ಪಾರು ಮಾಡುತ್ತೇನೆ. ಇದು ನಿನ್ನ ಮಗನ ಮಾತಮ್ಮ, ಇದು ನಿನ್ನ ಮಗನ ಮಾತು. ನೋಡಿದ ಪವಿತ್ರ ನನ್ನ ತಮ್ಮಂದರು ಮಾತನಾಡಿದ ಪರಕವೇ ಮಾತವನ್ನು ಇನ್ನವರಿಗೆ ಅಡುಗೈ ಬಲಗಾಲಿದ್ದ ನನ್ನ ತಮ್ಮಂದರು ಇನ್ನು ನಿನ್ನ ಕಣ್ಣಲ್ಲಿ ಕೆರಡಿ ನೋಡಿಕೊಂಡು ಮಕ್ಕಳಾಗಿ ಬರುತ್ತಾರೆ. ಇಷ್ಟು ಬಳಿಕ ಬಸವ ಊಟ ಮಾಡೋಣ. ರೀ, ನಿಂತುಕೊಳ್ಳಿ, ಊಟಕ್ಕೆ ಅಷ್ಟಕ್ಕೆ ಅವಸರ ಮಾಡ್ತಾ ಇದ್ರೆ
ಎಲ್ಲರ ಒಳಗಡೆಗೆ ಊಟ ಮಾಡೋಣ. ಬನ್ನಿ ಅತ್ತಿಗೆ ಹೋಗೋಣ. ಪರಿಮಳ ಹೂವಿನಂತೆ ಸುಗಂಧದ ಸುವಾಸನೆ ಬೆರೆತಿರುವ ಪವಿತ್ರ ಒಂದು ಕಾಲೇಜಿನಲ್ಲಿ ನನ್ನ ಕ್ಲಾಸ್ಮೇಟ್ ಇಂದು ಈ ಊರಲ್ಲಿ ಒಬ್ಬ ವಿದ್ಯೆ ಕಲಿದ ದಡ್ಡನನ್ನು ಮದುವೆಯಾಗಿ ಕಾಣಿಸಿದರೆ ಪವಿತ್ರ ಕಾಲೇಜಿನಲ್ಲಿ ನಾನು ನಿನ್ನನ್ನು ಇಷ್ಟಪಟ್ಟಿದ್ದು ನಿಜ. ಇಷ್ಟಪಟ್ಟ ಹುಡುಗನ ಎಷ್ಟೇ ಕಷ್ಟ ಬಂದಿರಬೇಕಲ್ಲ ಈ ಚರಣ್ ರಾಜ್. ಸುಖದಿಂದ ಸಾಗುತ್ತಾರೆ ನಿನ್ನ ಸಂಸಾರ ಬಂಧಕ್ಕೆ ಬೀಗ ಹಾಕಿ ಸುಂದರವಾಗಿ ಕಾಣುತ್ತಿದ್ದರೆ ನಿನ್ನ ಕುಡಿ ನೋಟವನ್ನೇ ಕೊಟ್ಟಿ ಒಮ್ಮೆಯಾದರೂ ನಾನನ್ನ ಮೈ ಮುಟ್ಟಿ ದಕ್ಕಿಸಿಕೊಳ್ಳಲಿಲ್ಲ. ಭೂಗತದ ಅರಸ ಗೌರಿಗಳ ನಾಯಕ ನಿನ್ನ ಬಾಲಿಯ ಕಳನಾಯಕನಾಗಿ ನಾನು ಕಾಣದಿದ್ದರೆ ನನ್ನ ಹೆಸರು ಚಲಿನ ಚಲ್ಲಾಟವಾಡುವ ಚಲದಂತೆ ಮಲ್ಲ. ಚರಂದಾಟನೇ ಅಲ್ಲ. लड़की के
ಬಂದಿದ್ದೇನ ಈ ಹುಡುಗಿಲ್ಲ ನೋಡದ ಟಾಲಕ್ಕೆ ನಿದ್ದೆ ಮಾಡೋದೇನ ಎರಡ ಒಂದಾಯ್ತು ನೋಡ್ರಿ ಹೇಳ್ತೇನ್ರಿ ನಾನು 10 ವರ್ಷ ಡಾಕ್ಟರ್ ಕರ್ಕೊಂಡು ಬಂದ್ರು ಒಂದರ ಮಾರ್ಕಸ್ ಬೀಳಲ್ಲ ಮಾರ್ಕಸ್ ಯಾಕೆ ಬಿದ್ದಿಲ್ಲ ಅಂತ ಕೇಳ್ತೀರಣ್ಣ ತಮ್ಮ ಆಯ್ತಲ್ರಿ ಮಾತಾರ ನಮ್ಮಂತ ಅರಿಯಾದ ಹುಡುಗರಿಗೆ ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲ ಇರ್ತೈತ್ರಿ ನಿಮಗ್ ಗೊತ್ತಿರಲ್ಲ ನೀ ಬಡ್ಕೊಂಡ ಮನೆ ಕೋಣೆ ಹಿಡ್ದ ಐ ಲವ್ ನನ್ನ ರಾಣಿ ಐ ಲವ್ ನನ್ನ ಚಿನ್ನ ಅಂತ ಹೇಳಿ ಗಿಚ್ಚಿದ್ದ ಹಿಂಗಾಗಿ ಮತ್ತ ನಮ್ಮ ತಲೆ ಕೆಟ್ಟು ಉಚ್ಚಾಪನ ಧಾರವಾಡ ಐತಲ್ರಿ ಧಾರವಾಡ ಆಸ್ಪತ್ರೆ ಸೇರೋದು ಬಂದಿತ್ತಂತೆ 10 ಜನ ಬೆಳದಿಂಗಳಾಗೆದ್ದು 10 ಜನ ನೀರು ಸ್ನಾನ ಮಾಡಿ ಬೆಂಗಳೂರು ಬಸ್ಸಿಂದ ಬಂದು ಈಗ ಇದೀನ್ರಿ ನಮ್ಮ ಊರಾಗ ಇಲ್ಲ ಒಂದು ಹಳ್ಳಿ ಹುಡುಗಿ ನೋಡಿ ಸೆಟಪ್ ಮಾಡ್ಕೊಂಡ್ರಂತ ಬಂದವ್ರಿ ನಮ್ಮ ಊರಾಗ ಜಗ್ಗಿ ಬಂದವ ಇವು ಅದಾವ ಗುಳ್ಳನೂರು ಅದಾವ ಇಲ್ಲ ಪಕ್ಕದೂರು ಅದಾವ ರಾಜರು ಯಾವಾಗ ಒಂದು ಹುಡುಗಿನ ಸೆಟಪ್ ಮಾಡ್ಕೊಂಡ್ರೆ ಶಂಭುಲಿಂಗ ನನಗೇನು ಗೊತ್ತಾಗಲ್ಲ ವೈಭವ ಮನಲೆ ಹೆಂಗ್ ಮಾಡ್ತೀನಿ ನೋಡ್ದ ಯಾವನರ ಗಿಡ್ಡಿ ಅಂದ್ರೆ ಅವರು ಅವರ ಮೇಲೆ ಆನ್ ನೋಡು ನಿನಗೂ ಬರ್ತ ಅವೆಲ್ಲ ಹಳೆ ಹೋಗಿ ನಮಗ ಹಳೆ ಬರಬರ್ಲಿ ಆಗುಲ್ಲ ಪಕ್ಕ ಹೊಸ ಈಗ ನಾಯ ಬಸ್ತಿ ನೋಡಿ ಹೊಸ ಓ ಗಣಮಗು ನಡಬೋಲಾಗ ಅತಿ ಬಣ್ಣ
ವಾಟಿಕ ಶಾಂಪೂ ಅಳಿರಂಬೆ ಬೆಳ್ಳಿಗೊಂಬೆ ಇನ್ನೊಂದೇ ಬಸ್ ಮಾಸ್ತರ್ ಇವ್ ಒಂದೇ ಯಾಕೆ ಗೊತ್ತ ನಮ್ದು ಈಗ ಎತ್ತೈತಿ ಯಾವಾಗ Sexy lady. Sexy lady. ತಡಿ ತಡಿ ಹೋಗೋದಾಗ ಮಾಮಂದೇನು ಆಗ್ಯಾಡ ಒಂದು ಒಟ್ಟನೆ ಇಟ್ಕೊಂಡು ಎಲ್ಲ ಇಲ್ಲ ಕರಿಗೈತೆ ಬ್ಯಾಟ್ನಿ ಇನ್ನಷ್ಟು ಕರಗತ್ತಾವ ಹಂಗಂದ್ರೆ ಟಮಾಟಿಗೆ ಕೆಂಪು ಉಪ್ಪಿನಕಾಯಿ ಬೇಕೇನ್ರಿ ಉಪ್ಪಿನಕಾಯಿ ನಮ್ಮೂರದನ್ನ ಮಾವಿನಕಾಯಿ ಉಪ್ಪಿನಕಾಯಿ ಖಾರದ ಕಂಚಕಾಯಿ ಉಪ್ಪಿನಕಾಯಿ ಅಷ್ಟೇ ಅಲ್ಲ ಈಗ ಲಿಂಸೂರದಲ್ಲಿ ಲಿಂಬೆಕಾಯಿ ಉಪ್ಪಿನಕಾಯಿ ಯಾರ ಉಪ್ಪಿನಕಾಯಿ ಉಪ್ಪಿನಕಾಯಿ ಮಾರುವ ಎಣ್ಣೆ ಏನು ನಿನ್ನ ಕೆನ್ನೆ ತಿಂದಾಗ ತಾನೆ ನನಗ ಸೇಬು ಹಣ್ಣೆ ನಿಮ್ಮ ಉಪ್ಪಿನಕಾಯಿ ಬೇಕೇನ್ರಿ ಅಣ್ಣಾರ ರಾಮ ರಾಮ ಗೋವಿಂದ ಮುಚ್ಚಾರವ ನಿನ್ನ ಬಾಯಿ ಯಾಕೋ ಅಲ್ಲ ನಿನಗ ಗಾಳಿ ಶಬ್ದನ ಸಿಗಲಿಲ್ಲ ಯಾಕೆ ನಾ ಅನ್ನೊಂದು ಜರ ತಪ್ಪಾತಲ್ಲ ಇಲ್ಲ ಕರೆಕ್ಟ್ ಐತೆ ಅನ್ನ ಅಂತ ಎಂತವ್ರಿಗೆ ಎದ್ಬೇಕು ಗೊತ್ತೇನ ಎಂತವ್ರಿಗೆ ಅನ್ಬೇಕು ಗಾಂಧಿ ಟೋಪಿ ಹಾಕೊಂಡು ಡೈರೆಕ್ಟ್ ಸ್ವಲ್ಪ ಕೊಟ್ಟ ಬೋಳಕ್ಕ ಬೋಳಕ್ಕ ಒಂದು ಮಲ್ಲಿ ಒಳ ಇಟ್ಟಿರ್ತಾರಲ್ಲ ಅಂತವ್ರಿಗೆ ಅಣ್ಣ ಅಮ್ಮ ಹಚ್ಚಿ ಮಾತಾಡ್ಬೇಕು ಗೊತ್ತೇನ ನಿಮ್ಮಂತವ್ರಿಗೆ ಏನ್ ಮಕ್ ಬತ್ತೆ ನಮ್ಮಂತ ಪ್ಯಾಂಟ್ ಶರ್ಟ್ ತೊಟ್ಟು ಹೆಂಗ ಮಾಡಿ ಹುಡುಗಿರಿಗೆ ಮನಮತ ನಿನಗ ಉಪ್ಪಿನಕಾಯಿ ಬೇಕಾ ಅಂತ ಹೇಳಿ ಸಾಕ ನಿನ್ನ ಬಾಕಿಟ್ನಾಗಿರೋ ಉಪ್ಪಿನಕಾಯಿನ ನಾಲಿಗೆ ಹೆಚ್ಚಿ ನೆಕ್ಕೊಂಡು ಹೋಗ್ಬಿಡ್ತಾರ ಅಯ್ಯ ನನ್ನ ಕುರುಸಾಲೆ ಪುಷಟ್ ಸಿಕ್ಕರೆ ಸಾಕು ಎಲ್ಲರೂ ನೆಕ್ತಾರೆ ರೊಕ್ಕ ಕೊಡೋರು ಯಾರು ಚಿಂತೆ ಮಾಡ್ತೀಯ ಹುಡುಗಿ ಮತ್ತೆ ಯಾಕೆ ಚಿಂತೆ ಮಾಡ್ತೀವಿ ನಿಮ್ಮಂತ ಚಂದ ಮ್ಯಾಗ
ಉಪ್ಪಿನಕಾಯಿ ಬಾಕಿಟ್ಟು ಹೊತ್ಕೊಂಡ ಹಾ ಒಂದು ಸಲ ಮೊಬೈಲ್ ಹಾಕ್ಬಿಟ್ರೆ ಸಾಕ ಹಾ 10 ಅಂದ್ರೆ 20 ಕೊಟ್ಟಾಗ್ತಾರ ನಿಮ್ಮ ಕೈಯಾಗ. ಓ ಹಿಂಗೈತೆನಾ? ಹಂಗೆ ಆಯ್ತು ನೋಡು. ಅಲ್ಲ ಮತ್ತೆ ನಿನ್ನ ಹೆಸರೇನು ಗೊತ್ತಲ್ಲ? ಏನೇನು ಹೆಸರು? ನನ್ನ ಹೆಸರ ಯಾವ ಅಲ್ಲ ನಲ್ಲ ಅಂತ. ಹೌದು ಹೌದು. ಅಲ್ಲ ಮತ್ತೆ ನಿಮ್ಮೂರು ಯಾವ್ದ್ರಿ? ನನ್ನೂರು ನೀ ಕಣ್ಣು ನೋಡಿ. ಮಂಗ್ಯ ಹಳೆ ಮಂಗ್ಯ ಬರ್ರಿ ಬಾಯಾರ ನಮ್ಮೂರ ಹೆಸರ ನೀ ಕಣ್ಣು ನೋಡಿ ಅಂತ. ಇದು ನಿಮ್ಮೂರ ಹೆಸರ? ಹೌದ್ರಿ. ಅಯ್ಯ ಅಯ್ಯ ಅಲ್ಲ ಮತ್ತೆ ನಿಮ್ಮ ತಾಲೂಕು ಹೆಸರು? ನೀ ನನ್ನ ಕೈ ಹಿಡಿ. ಏನಂದಿ? ನೀ ನನ್ನ ಕೈ ಹಿಡಿ ಅಂದ. ನಮ್ಮ ತಾಲೂಕದ ಹೆಸರ್ರಿ ಇದ ಹಾ ಮತ್ತೆ ಅಡ್ಡಿಲ್ಲ ಬಾರಿ ಇದೆ. ಮತ್ ನಿಮ್ದು ಜಿಲ್ಲಾ ಹೆಸರು? ನಮ್ಮ ಜಿಲ್ಲೆ ಹೆಸರ ಸಮಯ ಸಿಕ್ಕ್ರ ಇಲ್ಲ ಎಲ್ಲ ರೈಲ್ವೆ ಸ್ಟೇಷನ್ ಹೋಗೋಣ ನಡಿ. ಯಾರು ದೋಸ್ತ? ಸಂಜೆ ಹೊತ್ತ ಬೇಡ ಬಾ ತಡಿ. ಅಲ್ಲ ನಿನ್ನ ಸಂಧ್ಯಾ ಕರ್ಕೊಂಡೋಗಿ ನಾನೇನ್ ಮಾಡ್ಲಿ? ನಮ್ಮ ಜಿಲ್ಲಾದ ಹೆಸರ ಸಂಧ್ಯಾ ಸಂಧ್ಯಾ ಹೋಗೋಣ ಅಂತ. ಏ ಬಾರಿ ಇತ್ತಪ್ಪ ಹೆಸರು ಬಾರಿ ಚೆಲ್ಲದು ಅಮ್ಮ. ಮತ್ತ ಮತ್ತ ಉಪ್ಪಿನಕಾಯಿ ಒಂದ್ಸರ ನಿಂದಾಗಿಟ್ಟು ನೋಡ್ಲ ಏನು ಏನಿತ್ತು ನಿಮ್ಮ ಉಪ್ಪಿನಕಾಯಿ ಬಾಕಿದ್ದಾಗ ನನ್ನ ಕೈ ಇಟ್ಟು ಒಂದು ಪೀಸ್ ತಗೊಂಡು ನೋಡ್ಲೇನೋ ಅಂತ. ನೀನಿದ್ರ ಕೈ ಇಟ್ಕೊಂಡು ಹೋಗ್ಬೇಕಮ್ಮ. ಬೇಕಾದ್ರೆ ನಿನಗ ಒಂದು ಪೀಸ್ ತೆಗೆದುಕೊಡ್ತೀನಿ, ತಿಂದು ನೋಡಿ ಹೋಗ್ತೇನೆ. ಹೋಗ್ಲಿ ಬಿಡ ಮಲ್ಲೆ, ಇಷ್ಟ ತಕ್ಕ ಮಾತಾಡ್ಕೊಂತೇವೆ ಅಂತ. ಸಮಯ ಭಾಳ ಆಗೈತಿ. ಆ ಸಮಯದ ಒಂದು 100 ರೂಪಾಯಿನ ನೀನೆಲ್ಲ ಮನೆ ತನಿಸುವಂತೆ ಹೋಗಿ ಒಂದು ಚೆಲುವಿನ ಚಿತ್ತಾರ. ನಾನಿನ್ನ ಬಿಡೋದಿಲ್ಲ. ಚಾಲು ತುಂಬ ಓದಾಡಿ ಹೇಳುತ್ತಿದ್ದಿ ನಾನಿನ್ನಲ್ಲವರಂತ. ಮದುವೆಗೆ ಬಂದಿದ್ದೀವಿ ವರದಿವಲ್ಲ ಕರೆಯಲಿವೇನಂತ. ಅವುಗಳೇ ಬಾದಾಮಿ ಹೈಸು ನನಗೆ ಕೊಟ್ಟೆಲ್ಲ ಮನಗಂಡ ಕಾಸು.
ನಾನಿನ್ನ ಬಿಡುವುದಿಲ್ಲ ಮನೆಗೆ ಇನ್ನೂ ಭಾಳ ಐತಿ ಬೇಡ ಈಗ ಹೋಗಿ ಮತ್ತೆ ಇಲ್ಲ ಈಗ ಎಬ್ಸ ಒಳ್ಳೆದು ನೀನೇ ಎಬ್ಸೆ ಬಂದೆ ಓಕೆ ಕೈ ಯಾವ ಅನ್ನ ಕೈ ಇಟ್ಕೊಂಡು ಮತ್ತೆ ಬಂದು ಜಗದು ಅದ ಗಜಲೆಂದಿ ಬಣ್ಣದ ಎಣ್ಣು ನಿನ್ನ ಮೇಲೆ ನನ್ನ ಕಣ್ಣು ಗಜಲೆಂದಿ ಬಣ್ಣದ ಎಣ್ಣು ನಿನ್ನ ಮೇಲೆ ನನ್ನ ಕಣ್ಣು ನೀ ಬಂದು ನಿಂತಾಗ ನೋಡಿದಾಗ ಪ್ರೀತಿ ಮಾಡೋ ತಮ್ಮ ಮಾಡೋ ತಮ್ಮ ನೀನು ಹುರುಪದು ಅವ್ರನ್ನ ಒಂದು ಡೌಟ್ ಐತ್ ನೋಡು ಮುಂದೆ ಕುಂದ್ರೆ ಮಕ್ಕೊಂಡಾರು ಇವ್ರು ಒಟ್ಟು ಸತ್ತಾರು ಮತ್ತೆ ಎರಡು ಸೌಂಡ ಇಲ್ಲ ಒಬ್ರು ಟಿಕೆಟ್ ಹಾಕ್ತಾರೆ ನೀವು ಒಬ್ರು ಸಿಲ್ ಹಾಕ್ತಾರೆ ಇಲ್ಲಿ ಕುಂತ ಸೌಂಡ್ ಆಗ್ತದೆ ತಳಗಿದ ತಳಗ ಅಲ್ಲಿಂದ ಮೇಲೆ ನೋಡ್ಬೇಕು ಬೆಲ್ಟ್ ಈ ಕಡೆ ಚಕ್ರ ಬಂದು ನಾ ಬೀಳ್ಬೇಕು ಅವೆಲ್ಲ ಯಾರಿಗೆ ನಡುವೂರಾಗ मुझे तेरे
ತಿನ್ರ ಸ್ವಲ್ಪ. ಯಾಕೋ ಬಾಯ್ ಬೇಕು. ಉಪ್ಪಿನಕಾಯಿ ಅಲ್ಲ ಆಮೇಲೆ ಯಾಕ ಒಂದು ವಾರ ತಲ ನನ್ನ ಗುಟ್ಟ ಬಂದು ಕುಟ್ಟಿಸ್ಕೊಂಡ ಹೋಗಿಲ್ಲ. ಏನು ಕುಡಿಸ್ಕೋಬೇಕಂತ ಮಾಡಿದ್ದೆ ಆಮೇಲೆ ಓ ಅದ ನಾ ಬಂದಿದ್ದೆ ನಿನ್ನಂತೆ ಹೇಳ ಬಾಯ್ ಅವತ್ ನೀ ಇದ್ದಿಲ್ಲ ಅದಕ್ಕ ಹಾಲಿನ ಅವನಂತೆಲ್ಲ ಚಂದ ಕುಡಿಸ್ಕೊಂಡು ಹೋಗಿ ನೋಡು. ಹೌದು ಆಮೇಲೆ ಅವನು ಕೂಡ ಕುಡಿಸ್ಕೊಳಕ್ ಹೋಗಿಯಲ್ಲ ಒಂದರ ಅವನ ಹಾರಿ ಹಿಡ್ದು ನೋಡಿ ಏನ ಆಮೇಲೆ ಇಲ್ಲ ಯಾಕೆ ಅವ ಇನ್ನ 16ನ ವಯಸ್ಸಾಗಿದ್ದಾನ ಹಾರಿ ಹಾಕ್ಯಾನ. ಕಂಡವ್ರದು ಕುಟ್ಟಿ 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 ಸೌಕಳಿ ಆಗಿ ನಿಂತೈತೆ ಆಮೇಲೆ ಅದಕ್ಕ ಒಂದಿನ ನಮ್ಮ ಮಿಷನಿಗೆ ಬಾ ಸರಿಯಾಗಿ ಸಣ್ಣಾಗಿ ಗಂಧ 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 ಕುಡ್ದಾಗತ್ತ ನಿನ್ನ ಕಾರ್ ಕುಡಿ. ಒಂದು ನನ್ನ ಹಾರಿ ಹಿಡಿದು ನೋಡ ಆಮೇಲೆ ಬ್ಯಾರೆ ಅಲ್ಲ ಇಲ್ಲೇ ಮಗ್ಳೂರ ಕೊಪ್ಪದಾಗಿದ್ದ ತಂದಾರಿ ಐತಿ. ಅವನವ್ ನಗ ಗಟ್ಟುಳು ಗಟ್ಟುಳು ಒಣಕಿದ್ದಾಗ ಐತಿ ಆಮೇಲೆ ಬೇಕಾದ್ರೆ ಕೇಳು ಎಷ್ಟು ಮಂದಿ ಕೊಟ್ಟಿನಿ ಒಬ್ಬೆ ಹಾಕ್ಯಾರ ನಂದು ಸಣ್ಣ ಕುಟ್ಟಿಲ್ಲ ಅಂತ ಸುದ್ದಿನ ತಂದಿಲ್ಲ ಆಮೇಲೆ ಆತಾಳ ಮಾಮ ಮತ್ ನಾಳಿಂದ ನನಗೂ ಕುಟ್ಟಿ ಕೊಡ ಬೇಡ ಅಂತಾರ ಆಮೇಲೆ ರಾತ್ರಿ 12 ಗಂಟೆಗೆ ಬಾ. ಯಾಕೆ ಹೇಳು 4 ಮಂದಿ ಹತ್ಯಾರು ಬಂದಾರ. ಅವ್ರದ್ದು ಕುಟ್ಟಿ 12 ಗಂಟೆ ಆಗತ್ತ ಆಮೇಲೆ ಅದಕ್ಕ 12 ಗಂಟೆಗೆ ಬಾ. ನಿಂದು ಸರಿಯಾಗಿ ಚೆನ್ನಾಗಿ ಕುಟ್ಟಿ ಕಳಿಸ್ನ ಆಮೇಲೆ ಕಾರ್ ಪುಡಿನ ನೀ ಹೇಳಿದಂಗ ಮಲ್ಲಿ ಕೆಳಗಿಡುವ ನೀನು ಉಪ್ಪಿನಕಾಯಿ ಡಬ್ಬಿನ ಈ ಮಲ್ಲನ ಕೈ ಹಿಡ್ದು ಹಾಡುಗ ನನ್ನ ಸಿಪ್ಪಿ ಮೊದಲ ಬಾರಿ ನಿನ ಬಂದಾಗ ಹೂವ ಹಿಡಿತ ನನ್ನ ತಲೆಯಾಗ ನಿತ್ಯ ಹಬ್ಬವಲ್ಲೋ ಆಸ್ಯಾಗ ನನ್ನ ಗೆಲ್ಲಲಿ ಚಂಪ ಹಬ್ಬವಲ್ಲೋ ದಾದಾಗ ನನ್ನ ಗೆಲ್ಲಲಿ ನನ್ನ ನೋಡಿ ನೀನಗದೆ ಭೂಮಿ ಹಿಡಿದು ನಾ ಬರುವಾಗ ಅಲ್ಲ ಭಜತಿಗೆ ನಿಂತ ಕಿಡಿದಾಗ ನನ್ನ ಗೆಳತಿ ನನ್ನ ನೋಡಿ ನೀನಗದೆ ನನ್ನ ಗೆಳತಿ ನನ್ನ ನೋಡಿ ನೀನಗದೆ ಭೂಮಿ ಹಿಡಿದು ನಾ ಬರುವಾಗ ನಿನ್ನ ಬಗೆದಿಗೆ ನಿಂತ ಹಿಡಿಯಾಗ ಭೂಮಿ ಹಿಡಿದು ನಾ ಬರುವಾಗ ಅಲ್ಲ ನಿಂತ ಹಿಡಿಯಾಗ ಮಂದರಾತ ನಿನ್ನ ಮ್ಯಾಲ ಮೆತ್ತ ಮಾಡಿ ನಿನ್ನದಾಗ
ರೋಮಾಂಚನ ಮಾಡಿದೆ ಮೈಯಾಗ ಮುತ್ತು ಕೊಡುದು ಮದ ಸಾತ ನಿನ್ನ ಮ್ಯಾಗ ಮಮ ತೋರಿ ಉನ್ನತರಲು ಮಲ್ಲದಾನೆ ಅಲ್ಲಗಳತಿ ಹಳಗಳತಿ ಅಲ್ಲ ಹುಡುಗನ ನೀ ಬರುತ್ತೇಯ ನನ್ನ ಜಾತ್ರಾಗ ಉಂಡೆ ಭಕ್ತಿ ತಲಿನ್ಯಾಗ ಓಡಿ ಬಿಡುವ ನೀ ಬರುವಾಗ ನವಿಲೋ ಗಡಿಗೆ ನೀಡದಲ್ಲ ದುರ್ಗಮ್ಮನ ಜಾತ್ರಾಗ ಉಂಡೆ ಭಕ್ತಿ ತಲಿನ್ಯಾಗ ಓಡಿ ಬಿಡುವ ನೀ ಬರುವಾಗ ನವಿಲೋ ಗಡಿಗೆ ನೀಡದಲ್ಲ ನಿನ್ನ ರೂಪ ನನ್ನ ಕಣ್ಣಾಗ ಸಂಘಾತ ನನ್ನ ಎದೆಯಾಗ ನಿನ್ನ ರೂಪ ನನ್ನ ಕಣ್ಣಾಗ ಸಂಘಾತ ನನ್ನ ಎದೆಯಾಗ ನಿನ್ನ ಗುಮದು ಯಾವಾಗ ಆಗುತ್ತೋ ಆದಾಗ ನನ್ನ ಗೆಳತಿ ನನ್ನ ಗೆಳತಿ ನನ್ನ ನಾಡಿ ನೀನ ಗತಿ ನನ್ನ ಗೆಳತಿ ನನ್ನ ಗೆಳತಿ ನನ್ನ ನಾಡಿ ನೀನ ಗತಿ ಓಣಿ ಹಿಡಿದು ನಾ ಬರುವಾಗ ಅಲ್ಲ ಹೊಡಿಸಿದಿ ನಿಂತ ಹಿಡಿಯಾಗ ಓಣಿ ಹಿಡಿದು ನಾ ಬರುವಾಗ ಅಲ್ಲ ಹೊಡಿಸಿದಿ ನಿಂತ ಹಿಡಿಯಾಗ ಮನಸ್ಸಾತ ನಿನ್ನ ಮ್ಯಾಗ ಮನಸ್ಸಾತ ನಿನಗೀಗ ಮೂಲಿಯ ಮನೆಯಾಗ ಅಕ್ಕಿಯ ಹೊಲದಾಗ ಮೂಲಿಯ ಮನೆಯಾಗ ಅಕ್ಕಿಯ ಹೊಲದಾಗ
ಪಡೆದು ಯಜ್ಞದಾರನನ್ನು ಕೈ ಮಾಡಿ ತೋರಿಸುವ ಈ ಊರ ಜನತೆಗೆ ನಾನೊಬ್ಬ ಪುಣ್ಯ ಪುರುಷನೆಂದು ಬಟ್ ಈ ಪಾಟೀಲನ ಗುಣಧರ್ಮ ಯಾವಂಗೆ ಗೊತ್ತು? ಕಣ್ಣವರ ಕಣ್ಣಿನಲ್ಲಿ ದಾನ ಸೂರ ಕರ್ಣನೆಂದು ಹೆಸರು ಗಳಿಸಿ ಅವರ ಉಸಿರಿನಲ್ಲಿ ಶಾಂತಿಯ ಸರದಾರನೆಂದು ಹೆಸರು ಬೆಳೆಸಿ ಕೊನೆಗೊಂದು ದಿನ ಈ ಊರ ಜನ ನನ್ನ ಕಾಲ ತೆಳಗೆ ಬಿದ್ದು ಅನ್ನ ನೀರೆ ಎನ್ನುವಾಗೆ ಮಾಡದಿದ್ದರೆ ನನ್ನ ಹೆಸರು ಪಂಡಿತ್ ಪರಮ ಪಾಟೀಲನೇ ಅಲ್ಲ. ಇದೇನು ಪಾಟೀಲ್ರಿ, ದೀಪಾವಳಿಯ ಪಟಾಕಿ ಎಂತೆ ಮಚ್ಚಿನ ಮಾತನ್ನು ಸಿಡಿಸಿ ನಗುವಿನ ಮಂದಾಸನವನ್ನೇ ಅರಮನೆ ತುಂಬ ತುಂಬಿರಲ್ಲ ಕಾರಣ ಏಕೆ ಚರಣ್, ನನ್ನನ್ನು ನೋಡಿದರೆ ಏನು ಅನಿಸುತ್ತದೆ? ಯಾಕೆ ಪಾಟೀಲ್ರೇ, ನಿಮ್ಮ ವಿಷಯ ನನಗೆ ಗೊತ್ತಿಲ್ಲವೇನು? ಜನರ ಕಣ್ಣಿಗೆ ಶಾಂತ ಸಂಕೇತ ಮಹಾತ್ಮ ಇದ್ದಾಗೆ ನಿಮ್ಮ ಆತ್ಮದಲ್ಲಿ ಉಲಗಿದ್ದು ಹಣಕ್ಕಾಗಿ ಎನ್ನವನ್ನ ಕೆಡವಿ ಬರಬೇಕೆಲ್ಲ ದುಶ್ಯಾಸನ ನನ್ನನ್ನು ಹರಣ ಮಾಡಿಕೊಂಡ ಮೊದಲ ವ್ಯಕ್ತಿ ಎಂದರೆ ನೀನು. ಆಹಾ, ನೋಡು ಚರಣ್, ಜೀವನದಲ್ಲಿ ನಾವು ಮೇಲೆ ಬರಬೇಕೆಂದರೆ ಹಣ ಗಳಿಸಲೇಬೇಕು. ಹಣ ಗಳಿಸಲೇಬೇಕೆಂದರೆ ಜನ ಉರುಳಿಸಲೇಬೇಕು. ಅದಕ್ಕೆ ನೀನು ಸಿದ್ಧತಾನೆ. ಪಾಟೀಲ್ರಿ, ನಿಮಗೆ ಒಂದು ವಿಷಯ ಗೊತ್ತಾ? ಏನದು? ಒಂದೇ ಕೈಯಿಂದ ಚಪ್ಪಾಳೆ ತಟ್ಟಕ್ಕಾಗುತ್ತಾ? ಮತ್ತು ಇರಲಾದೆ ಬೆಂಕಿ ಹಚ್ಚಕ್ಕಾಗುತ್ತಾ? ಚಪ್ಪಾಳೆಯಾಗಬೇಕಾದರೆ ಎರಡು ಕೈ ಜೋಡಿಸಲೇಬೇಕು. ಗಡ್ಡಿ ಮತ್ತು ಎಲ್ಲಿರಲೇಬೇಕು. ನಾವು ಸಾಧಿಸಬೇಕಾದ ಕೆಲಸ ಸಕ್ಸಸ್ ಆಗುತ್ತೆ. ಬರಲ್ರಿ, ಸಕ್ಸಸ್ ಆಗುತ್ತದೆ. ಓಕೆ ಚರಣ್, ನೀನು ಮಾತನಾಡ್ತಕ್ಕಂಥ ಮಾತನ್ನ ಸ್ಫೂರ್ತಿ ಅರ್ಥವಾಗ್ತದೆ. ನೋಡು ಚರಣ್, ನೀ ಏನೇ ಕೆಲಸ ಮಾಡಿದರೂ ನಿನ್ನ ಬೆನ್ನೆಲುಬಾಗಿ ನಾ ಇರುತ್ತೀನಿ. ಇದು ಮಾತ್ರ ಸತ್ಯ. ತೆಗೆದುಕೋ ವಚನವನ್ನು. ನಾವು ಇನ್ನು ಮುಂದೆ ಬರೋ ಫ್ರೆಂಡ್ ಆಗಿರೋದು ಬೇಡ, ಬೆಸ್ಟ್ ಫ್ರೆಂಡ್ ಆಗಿ ಬಾಳೋಣ. ಓಕೆ ಪಾಟೀಲ್ರೇ. ಬಹು ತಿಪ್ಪೆಶೆಟ್ಟಿ, ಏನಾಯ್ತು? ಅಪ್ಪ, ಎಲ್ಲರ ಕೈಯಾಗ ಸಿಕ್ಕು ತಿಪ್ಪೆ ಶೆಟ್ಟು ಈ ಪುಗ್ಶೆಟ್ಟಿ ಶೆಟ್ಟಿ ಆಗಿಬಿಟ್ಟು ಅಂದರೆ ಕಷ್ಟಂಗ ನಾನು ರಾಮ ಕಲ್ತ ಶ್ರೀರಾತ್ರಿಯವ್ರ ನಾಯಿನ ಬಂಗಾರ ಎಲ್ಲ ಸುಡಿಗೆಸಿ ತಿಂತೇನೆ. ಜನಕ ಮ್ಯಾಲ ಒಂದು ಕ್ಯಾಂಪ್ ಸಿಗ್ನಲ್ ಹಚ್ಕೊಂಡು ಪೊಲೀಸ್ ಯಾನ ಇವು ಅಂತ ಅಲ್ಲಿಂತ್ರ ಇನ್ನು ಅವ್ರ ಕೈಯಾಗ ಸಿಕ್ಕ್ರ ನನ್ನ ಕರ್ಮ ಸುಲಿಯಂಗ್ ಬಡಿತಾರ ಅಂತ ಓಡೇ ಬಂದ್ಬಿಟ್ಟು ನೋಡಿ ಅಲ್ಲಿಂತ್ರ. ಹಾಗಾದರೆ ರಾಮ ಎಲ್ಲಿ? ರಾಮ ಗೊತ್ತಿಲ್ರಿ. ನಾನಂತ್ರ ಬೀರಪ್ಪವ್ರ ಗುಡಿಯಿಂದ ರೋಡ್ ಹತ್ರ
ಮಗನಕ್ಕ ಒಂದು ಕಲ್ಲಿ ಎಡಿ ಬಿದ್ದು ನನ್ನ ಕಚ್ಚೆ ಬಿಚ್ಚೋದ್ರಿ ಬಿಚ್ಚಿದ ಕಚ್ಚಿ ಹೋದ್ಲೆ ಅಪ್ಪ ಕಚ್ಚಿ ಅಂತೀನಿ ಸಿಗವಲ್ತ ಹಿರಪ್ಪಣ್ಣ ಕಾಣ್ಯಾಗದನ ಹಿರಪ್ಪಣ್ಣ ಸಿಗೋಲ್ಲ ಅವ್ರಿಗೆ ಆದ್ರೆ ಅವ್ರ ಹಿರಪ್ಪಣ್ಣ ಹಿಡಿಲಿಲ್ಲ ನನ್ನ ಕಚ್ಚಿ ನಾ ಹಿಡ್ದು ಹಳೆ ಮರಿ ಸಂಜೆ ಹಿಡ್ದು ಕಾಳಿ ಶಾಂತ ಮರಿ ಸಂಜೆ ಹಿಡ್ದು ನಾ ಹೆಂಗ್ ಟೇಸ್ಟ್ ಅಂತ ಹಿಡಿದ್ರಿ ದಾಸ್ ಅಂತ ಅಂದ ಟೇಸ್ಟ್ ಅಂತ ಹೊಡಿಬಂದು ನೋಡ್ರಿ ಆ ಪೊಲೀಸರ ಗಾಡಿಯನ್ನು ಕಂಡು ಇಷ್ಟೊಂದು ಭಯಪಟ್ಟುಕೊಂಡು ಬಂದಿರುವಿಲ್ಲ. ನೀನು ಒಂದು ವೇಳೆ ಅವರ ಕೈಗೆ ಸಿಕ್ಕು ನಿನ್ನ ಕೈಗೆ ಬೇಡಿ ಎತ್ತಿಕೊಂಡು ಕರೆದುಕೊಂಡು ಹೋಗಿದ್ದರೆ ಚಲೋತದಲ್ಲಿ ಬಿಡಿಸ್ಕೊಂಡು ಬರ್ತಿದ್ದ ಈ ಪಾಟೀಲ. ಪಾಟೀಲ್ರಿ ಪೊಲೀಸರ ಗ್ಯಾಂಗು ನನ್ನ ಫಾಲೋ ಮಾಡ್ಕೊಂಡ್ ಬರ್ತದೆ. ಈಗ ಸದ್ಯ ನಾವು ಎಲ್ಲಾದ್ರೂ ತಪ್ಪಿಕೊಳ್ಳದೆ ಒಳ್ಳೆಯದು. ನೀ ಇಂದಿನ ಕೋಣೆಯಲ್ಲಿ ಅಬಿತ್ತುಕೋ. ಅವನಂತ ಸಬ್ ಇನ್ಸ್ಪೆಕ್ಟರ್ ಬರ್ತಾರ ನಾನು ನೋಡುತ್ತೀನಿ. ಈ ಜೋಡು ಹುಲಿಗಳಿರುವಾಗ ಕೋಲಿ ಹುಲಿಗಳಿಗೆ ಏಕೆ ಭಯಗೊಂಡಿರುವೆ? ಸುಮ್ಮನೆ ಧೈರ್ಯದಿಂದ ನಿಂತುಕೋ. ಈ ಮನೆಯನ್ನು ಖರ್ಚು ಮಾಡಿ ನಿಂತುಕೋ. ಹೇಳದೆ ಕೇಳದೆ ನಮ್ಮ ಮನೆಗೆ ನುಗ್ಗಿ ನಮ್ಮ ಮನೆಯನ್ನು ಖರ್ಚು ಮಾಡುತ್ತಿದ್ಯಲ್ಲ, ಯಾರು ನೀನು? ನಾನು ಯಾರು ನನಗೆ ಗೊತ್ತಿಲ್ಲವೇ? ಗೊತ್ತು, ನೀನೊಬ್ಬ ಪೊಲೀಸ್ ಆಫೀಸರ್ ಅನ್ನೋದು ಚೆನ್ನಾಗಿ ಗೊತ್ತು. ಆದರೆ ನಿನ್ನ ಹೆಸರೇನು, ನಿನ್ನ ಊರು ಯಾವುದು? ಪಟೇಲ್ ರೇ, ನನ್ನ ಊರು, ನನ್ನ ಹೆಸರು. ಅದು ಅಷ್ಟೆಲ್ಲ ಹೇಳಬೇಕು, ಅಷ್ಟೆಲ್ಲ ಹೇಳಬೇಕು. ಅಂದರೆ ಸತ್ಯ ಶಾಂತಿ ನ್ಯಾಯದಿಂದ ಮಾತನಾಡಿ ಕೈ ಬಿಡದೆ ಈ ವರ್ಧನ ಅಳಸ್ಟೈಲ್ ಅನ್ಯಾಯ ಆಕ್ರಮಣ ಮಾಡಿ ಇದರಿಂದ ಕೆಟ್ಟ ಕೆಲಸ ಮಾಡ್ತಿರುವ ನಿಮ್ಮಂತ ಲಂಚನ ಮಕ್ಕಳಿಗೆ ಎಳೆದುಕೊಂಡು ಹೋದೆ ಈ ವರ್ಧನ ತಲೆ ಮೇಲೆ ಕಾಪಿದೆ, ಮೈ ಮೇಲೆ ಕಾಣಿದೆ ಎಂದು ನಮ್ಮ ಬಗ್ಗೆ ಕತ್ತೆಯಂತೆ ತಿಳುವಾಗಿ ಮಾತನಾಡಿದರೆ ಬೀಳದು ಮಗನ ನಿನ್ನ ಮೈ ಮೇಲಿನ ಚರ್ಮ. ಹೊತ್ತು ಬಾಯಿ ಕತ್ತೆ ಏನಿದೆ ನಿನ್ನ ಕೈಯಿಂದ ನನ್ನ ಚರ್ಮವನ್ನು ಕಳೆದುಕೊಳ್ಳೋದಕ್ಕೆ ನನ್ನ ನಿಚ್ಚಣ ಅಂತ ತಿಳಿದುಕೊಂಡಿದ್ಯೋ ಅಂತ ಕನ್ನಡ ತಿಳಿದುಕೊಂಡಿದ್ಯೋ? ಒಂದೇ ಮಾತ್ರ ಒಂದು ಗಂಟು ಹಿಡಿದು ನಿಟ್ಟುಸಿರನ್ನು ಬಿಟ್ಟು ಭಾರತದಲ್ಲಿ ಬಿಡಿಸಲು ರಾಜ್ಯವನ್ನು ಕಟ್ಟಿಸಿದ ಕಾಯಿಸಿದ ಸೂರ ಸುಭಾಷಚಂದ್ರ ಸೂರ ಈ ಕನ್ನಡದ ಗಂಟು ಮೆಟ್ಟಿದವನೇ. ಜಾಸ್ತಿ ಮಾತನಾಡಿದ್ರೆ ಜಾಸ್ತಿ ಎದೆವತ್ತನ ಮಗನೇ. ಎಲ್ಲಿ ಕಾನೂನಿದೆ
ಮೈ ಎಲ್ಲಿ ಚಲವಿದೆ ಎಂದು ಈ ಪಾಟೀಲನ ಮನೆಗೆ ಬಂದು ಬಾಯಿಗೆ ಬಂದಂತೆ ಬಗಳಿದರೆ ನಿನ್ನ ಮೈ ಮೇಲಿರುವ ಕಾಕಿಯನ್ನು ಬಿಚ್ಚಿ ನಿನ್ನ ಎಡಮುಡಿಯನ್ನು ಕಟ್ಟಿ ನನ್ನ ಅರಮನೆ ಬಾಗಿಲಿಗೆ ತಬಿಜಬೇಕಾಗುತ್ತದೆ. ಎತ್ತರದಿಂದ ಮಾತನಾಡುತ್ತ ಸುಲಭಗರೇ ಹತ್ತರ ತಪ್ಪಿ ಮಾತಾಡಿದಕ್ಕೆ ನಿನ್ನಂತ ಲುಚ್ಚಲ್ಲ ಈ ಮಾತನ ದೇವಸ್ಥಾನ ತಪ್ಪನ್ನು ಕೊಳ್ಳೆ ಹೊಡೆದು ಅನ್ಯಾಯದಿಂದ ಎಮ್ಮರಿಗೆ ಬೆಳೆದು ನಿಮ್ಮಂತ ಕಂತ್ರಿನ ಮಕ್ಕಳಿಗೆ ಒಂದು ಧೈರ್ಯ ಇರಬೇಕಾದ್ರೆ ಉಸಿರು ಸಂಯಮ ಶಾಂತಿಯ ಮಾತ್ರ ಈ ಪೊಲೀಸ್ ಆಫೀಸ್ ಬಡಗಿಲ್ಲ ಮತ್ತೊಂದು ಧೈರ್ಯ ಇರಬೇಕು. ಒಳ್ಳೆ ಮಾತಿನ ಒಳಗಡೆ ಬಚ್ಚಿಟ್ಟು ಎತ್ತನ್ನು ಹೇಳ್ಕೊಂಡು ಬರ್ತೀವ ನಾನು ಬೂಟ್ಗಳು ಹೊತ್ತು ಹೇಳ್ಕೊಂಡು ಬರಲ್ಲ. ಯಪ್ಪ ಪೊಲೀಸ್ ಸಾಹೇಬ್ರ, ಎಷ್ಟು ದಿನ ನಮ್ಮ ಪಾಟೀಲ್ರಿಗೆ ಹೊರಗಿದ್ದ ಬಂದ ಹುಲಿಯಾಗಿ ಬಂದವ್ರ ಒಳಗೆ ಬಂದು ಒಳ್ಳೆ ಹೋಗ್ಬೇಕಾದ್ರೆ ಇಲ್ಲಿಯಾಗಿ ನೀವು ನೋಡಿದ್ರೆ ಒಟ್ಟ ಎದುರ್ಲಾರಂಗ್ ಮಾತಾಡ್ತಿರಲ್ಲ. ಸುಮ್ಮನೆ ನಮ್ಮ ಪಾಟೀಲ್ರಿಗೆ ಶಾಮೀಲ್ ಆಗಿಬಿಡ್ರಲ್ಲ. ಕೊಟ್ಟು ಗಟ್ಲೆ ರೊಕ್ಕ ಕೊಡ್ತಾರ, ನೀಟ್ ಗಟ್ಲೆ ಉಟ್ಕಂತ್ರಿ ತಗಡಿ ಮನ್ಯಾಗ. ಪ್ರತಿಯೊಬ್ಬರ ಅಧಿಕಾರಿಗಳು ಲಂಚಕ್ಕೆ ಆಸೆ ಪಟ್ಟರೆ ಈ ವರ್ತನ ಲಂಚ ಕೊಡಲು ಕೈಯನ್ನು ಕೈಯನ್ನು ಹಂಗ್ ಮಾಡ್ರಿ ಅಪ್ಪ. ಇರೋದು ಎಡಕ ಏನೋ ಒಂದು ಊಟ ಮಾಡಾಕ ಒಂದ್ ತೊಳ್ಯಾಕ, ಒಂದು ಊಟ ಮಾಡಾಕ ಒಂದ್ ತೊಳ್ಯಾಕ. ಸಾಹೇಬ್ರ ಇಲ್ಲೇ ಅದ ನೋಡ್ರಿ, ಆಗಲಿ ತಕ್ಷಣ ಬದಲಾಯಿಸಲ್ ಮಗ ಪಿಸಿ ಯಾವ ಮಾಡಿ ನಾವು ಸರಿಗಳು ಪಟೇಲ್ ರೇ, ನಿಮಗ ತಾಕತ್ತಿದ್ದಾರೆ ಸ್ಟೇಷನ್ಗೆ ಬಂದು ಬಿಡಿಸ್ಕೊಂಡು ಹೋಗಿ ಬರ್ತೇನೆ. ಗುಡ್ ಬಾಯ್. ನಮ್ಮ ಮನೆಗೆ ನುಗ್ಗಿ ನಮ್ಮ ಕನ್ನಡಿಗರಿಗೆ ನಮ್ಮ ಸೇವೆಯನ್ನು ಹೇಳಿಕೊಂಡು ಹೋದ ಇನ್ಸ್ಪೆಕ್ಟರ್ ಹೋಗುವುದಲ್ಲದೆ ನಮ್ಮ ತಾಕತ್ತನ್ನು ಕೇಳಿ ಹೋಗಿದಂದರೆ ಅವರನ್ನು ಸುಮ್ಮನೆ ಬಿಡಬಾರದು ಪಾಟೀಲ್ರೆ, ಸುಮ್ಮನೆ ಬಿಡಬಾರದು. ಈಗಲೇ ಬೆನ್ನತ್ತಿ ಹೋಗಿ ಕೊಂದು ಬರೋಣ, ನಡೆಯಿರಿ. ಬೇಡ ಚರಣ್, ಬೇಡ. ಇಂಥ ನಾಯಿಗಳು ನುಡಿಯಲು ಸಮಯ ಸಾಧಿಸಲೇಬೇಕು. ಸಮಯ ಸಾಧಿಸಿ ಸೆರೆ ಹಿಡಿದರೆ ಸ್ವರ್ಗ ನಮ್ಮದು, ನರಕ ಹವನದು. ನಡಿ, ಈಗಲೇ ಹೋಗಿ ಈ ಚರಣ್ ಪಾಟೀಲ ಕೈ ಚಳಕವನ್ನ ತೋರಿಸೋಣ. ನಡ್ರಿ ಅಪ್ಪ ಹೋಗೋಣ. ಸಾಟ ಪಟ ಹೋಗಿ ಘಟ ಪಟ ಒಂದೊಂದು ಕೆಲಸ ಮುಗಿಸ್ಕೊಂಡು ಕರ್ಕೊಂಬಂಬಿಡ. ನಡ್ರಿ ನಡಿಲೆಸೆ. ದುರ್ಗಾ ಮಾತೆ, ಪವಾಡ ಪುರುಷರು ನೀವು, ಬಡವರ ಭಾಗ್ಯ ತವ್ಯಾಳು ನೀವು. ಬಡವರ ಆಡುವ ಮಾತುಗಳು ಎಲ್ಲವೂ ಸುಳ್ಳು ತಾಯಿ, ಸುಳ್ಳು ತಾಯಿ. ನನ್ನ ಬಾಯಿನಲ್ಲಿ ನಾನು ಹುಟ್ಟಿದಾಗಿಂದ ನನ್ನ ಕಣ್ಣೀರಿನ ಕಡಲನ್ನೇ ಹರಿಸುತ್ತಾ ಬಂದಿರುವೆ. ಆದ್ರೆ ನಮ್ಮ ಕಷ್ಟ ನನಗಿಷ್ಟು ದಿನ ಆದರೂ ತಿಳಿದಿರುವೆ ನಮ್ಮ ಅಮ್ಮ. ದಿನನಿತ್ಯ ಪಾಟೀಲು ಕೊಡುವಂತ ಚಿತ್ರಹಿಂಸೆ ನನಗೆ ತಾಳಾದಂತಾಗಿದೆ ತಾಯಿ. ನಮಗೆ ಇಷ್ಟು ಕಷ್ಟ ಕೊಡೋದಕ್ಕಿಂತ ಮುಂಚೆ ನನ್ನನ್ನ ನಿನ್ನ ಹತ್ರ ಬರಮಾಡಿಕೊಂಡು ಬಿಡಮ್ಮ, ಬರಮಾಡಿಕೊಂಡು ಬಿಡು. ಅಕ್ಕ ಅಕ್ಕ ಓ ಕಿರಣ್, ಬಾ ಕಿರಣ್. ಅಕ್ಕ, ಯಾಕಕ್ಕ ನಿನ್ನ ಕಣ್ಣಲ್ಲಿ ನೀರು? ನನ್ನ ಕಣ್ಣಲ್ಲಿ ನೀರ? ಹಾಗೇನಿಲ್ಲಪ್ಪ. ಸುಳ್ಳು ಹೇಳುತ್ತಿದ್ದೀಯಕ್ಕ ನೀನು. ನಿನ್ನ ಕಣ್ಣಲ್ಲಿ ನೀರು ಬರುವುದು ಬೇಡಕ್ಕ, ನಿನ್ನ ಕಣ್ಣಲ್ಲಿ ನೀರು ಬರುವುದು ಬೇಡ. ನೀನು ಮನದಲ್ಲಿ ನೊಂದುಕೊಂಡರು ನನ್ನ ಅಕ್ಕ ಕಷ್ಟದಲ್ಲಿದ್ದಾಳೆಂದು ನನ್ನ ಆತ್ಮ ಹೇಳುತ್ತಿದೆ ಅಕ್ಕ, ನನ್ನ ಆತ್ಮ ಹೇಳುತ್ತಿದೆ. ನಿಜ ಹೇಳಕ್ಕ, ಯಾವ ವಿಷಯದಲ್ಲಿ ನಿನ್ನ ಮನಸ್ಸಿಗೆ ಕಷ್ಟ ಮಾಡಿಕೊಂಡಿರುವೆ? ಇಲ್ಲಪ್ಪ, ನನ್ನ ಮನಸ್ಸಿನಲ್ಲಿ ಯಾವ ವಿಷಯವನ್ನು ನಾನು ಕಷ್ಟ ಮಾಡಿಕೊಂಡಿಲ್ಲ. ಆದ್ರೆ ಕಿರಣ್, ನಮ್ಮಂತ ಬಡವರು ಈ ಭೂಮಿ ಮೇಲೆ ಬದುಕಬಾರ್ದಪ್ಪ, ಅನಾಥರಾಗಿ ಬದುಕಬಾರ್ದು.
ಹುಚ್ಚಮ್ಮ, ಬಡವರಾಗಿ ಹುಟ್ಟುವುದು ತಪ್ಪಲ್ಲಮ್ಮ, ಬಡವರಾಗಿ ಬಾಳುವುದು ತಪ್ಪು. ಇಂದಿನ ದುಷ್ಟ ಶ್ರೀಮಂತರು ಹೇಳಿದಾಗೆ ಕೇಳಿ ಅವರ ಕೈ ಕೆಳಗೆ ಕೆಲಸ ಮಾಡುತ್ತಿದ್ದೀವಲ್ಲ, ಅದು ನಮ್ಮ ತಪ್ಪಮ್ಮ, ಅದು ನಮ್ಮ ತಪ್ಪು. ಅಕ್ಕ, ನಾನು ಚಿಕ್ಕವನಿದ್ದಾಗಿನಿಂದಲೂ ನನಗೆ ವಿದ್ಯೆ ಕಲಿಸುತ್ತಾ ಪಟೇಲರ ಸಾಲ ಅರಿಬೇಕು, ಪಟೇಲರ ಸಾಲ ಅರಿಬೇಕು ಅಂತ ದಿನನಿತ್ಯ ಅವರ ಮನೆಯ ಕೆಲಸಕ್ಕೆ ಹೋಗುತ್ತಿದೆಯಲ್ಲ ಅಕ್ಕ, ಎಷ್ಟಿದೆ ಅಕ್ಕ ಅವರ ಮನೆಯ ಸಾಲ? ತಂದೆ ತಾಯಿ ಮಾಡಿದ ಸಾಲ 10,000 ಆದ್ರೆ ಈಗ ಬಡ್ಡಿ ಎಷ್ಟು ಬೆಳೆದಿದೆಯೋ ಗೊತ್ತಿಲ್ಲಪ್ಪ. ನೋಡಕ್ಕ, ತಂದೆ ಮಾಡಿದ ಸಾಲಕ್ಕೆ ನಾನು ಹೊಣೆಗಾರ. ನೀವು ಇನ್ನು ಮುಂದೆ ಅವರ ಮನೆಯ ಕೆಲಸಕ್ಕೆ ಹೋಗುವುದು ಬೇಡಕ್ಕ, ಅವರ ಮನೆಯ ಕೆಲಸಕ್ಕೆ ಹೋಗುವುದು ಬೇಡ. ಏನು ಅಂತ ಮಾತಾಡ್ತಾ ಇದೆಯಪ್ಪ ನೀವು? ಕಿರಣ್, ಇಷ್ಟು ದಿನ ನಿನ್ನಕ್ಕ ಎಷ್ಟೇ ಕಷ್ಟ ಬಂದ್ರು ಕೂಡ ಅದನ್ನ ಎದುರಿಸಿ ತಮ್ಮ ಒಬ್ಬ ವಿದ್ಯಾವಂತ ಆಗ್ಲಿ, ಅವನನ್ನ ಚೆನ್ನಾಗಿ ಕಲಿಸಬೇಕು ಅಂತ ಎಷ್ಟು ಕಷ್ಟಪಟ್ಟಿದ್ದಾಳೆ ಈ ನಿನ್ನ ಅಕ್ಕ. ನಿನಗೋಸ್ಕರ ಎಷ್ಟು ಕನಸು ಕಂಡಿದ್ದಾಳೆ ನಿನ್ನಕ್ಕ. ಆ ಕನಸು ನನಸಾಗಬೇಕು ಅಂದ್ರೆ ನೀನು ವಿದ್ಯಾವಂತನಾಗಬೇಕಪ್ಪ, ನೀನು ಒಂದು ನೌಕರಿವಂತನಾಗಬೇಕು. ಅಂದಾಗ ಮಾತ್ರ ನಿನ್ನ ಅಕ್ಕನ ಕನಸು ನನಸಾಗುವುದಪ್ಪ. ಎಂತಹ ಕನಸನ್ನು ಕಂಡಿರುವೆ ಅಕ್ಕ ನೀನು. ಇಷ್ಟೊತ್ತಿಗೆ ಮದುವೆ ಮಾಡಿಕೊಂಡು ಗಂಡನ ಬಾಳ ಸಂಗಾತಿಯಾಗಿ ಬಾಳಬೇಕಾದವಳು ನೀನು. ಆದರೆ ತಂದೆ ಮಾಡಿದ ಸಾಲಕ್ಕಾಗಿ ತಮ್ಮನಿಗೆ ವಿದ್ಯೆ ಕಲಿಸುವುದಕ್ಕಾಗಿ ನಿನ್ನ ಜೀವನವನ್ನೇ ಹಾಳು ಮಾಡಿಕೊಂಡಿದೆಯಲ್ಲಕ್ಕ, ನಿನ್ನ ಜೀವನವನ್ನೇ ಹಾಳು ಮಾಡಿಕೊಂಡಿದೆಯಲ್ಲಕ್ಕ. ಅಕ್ಕ, ನಾನು ಒಬ್ಬ ಗಂಡಸು, ನನಗೂ ಮೈಯಲ್ಲಿ ಛಲವಿದೆ, ಕೈಯಲ್ಲಿ ಬಲವಿದೆ. ನಾನು ದುಡಿಯುತ್ತೇನೆ, ದುಡಿದು ನಿನ್ನನ್ನು ಒಳ್ಳೆಯ ಮನೆತನವನ್ನು ನೋಡಿ ಮದುವೆ ಮಾಡಿಕೊಡುತ್ತೇನೆ. ತಾನೇವೇನು ಚಿಂತೆ ಮಾಡಬೇಡಿ, ತಾನೇನು ಚಿಂತೆ ಮಾಡಬೇಡಿ. ಬೇಡ ಕಿರಣ್, ಬೇಡ. ನೀನು ವಿದ್ಯೆ ಕಲಿಯುವ ವಯಸ್ಸಿನಲ್ಲಿ ಈ ಮನೆತನದ ಜವಾಬ್ದಾರಿಯನ್ನ ನೀನು ತೆಗೆದುಕೊಳ್ತೀನಪ್ಪ. ಬೇಡಪ್ಪ, ಅದೆಲ್ಲವನ್ನ ನಾನು ನೋಡ್ಕೊಳ್ತೀನಿ. ಧರ್ಮ ಯಾವುದಕ್ಕ ನಿನ್ನ ಧರ್ಮ? ನಿನ್ನಂತ ಸುಂದರವಾದ ಹೆಣ್ಣು ಬಾಗಿಲವರೆಗೆ ಬರುವುದು ಬೇಡಕ್ಕ, ಬಾಗಿಲವರೆಗೆ ಬರುವುದು ಬೇಡ. ಬಾಗಿಲ ಒಳಗೆ ಇದ್ದರು ಅಂಗಳದಲ್ಲಿ ಕನ್ನಡಿಸಿ ನೋಡಿ ಕಾಡುವ ಕಾಮು ಕರೀತಾರೆ ಈ ಗಂಡ ಸಮಾಜದಲ್ಲಿ. ಅಂದಾಗ ನಿನ್ನನ್ನು ಮತ್ತೊಬ್ಬರ ಮನೆಯ ಕೆಲಸಕ್ಕೆ ಕಳಿಸಿ ನಾನು ಚೈನಿ ಚೆನ್ನ ವೀರನಾಗಿ ಬಾಳಲೆ? ಇಲ್ಲಕ್ಕ, ಇಲ್ಲ. ನಾನು ಈ ಪಂಡ ಸಮಾಜಕ್ಕೆ ಗಂಡನಾಗಿ ಬಡವರನ್ನು ಕೀಳಾಗಿ ಕಂಡು ಪಟ್ಟಿಯಲ್ಲಿ ಬಹುದೂರರಾಗಿ ಬೆಳೆಯುತ್ತಿರುವ ಅನ್ನೋ 3 ದುಷ್ಟ ಶ್ರೀಮಂತ ಪಟೇಲರ ನಂತರನ್ನು ಮೆಟ್ಟಿ ಬೀಳುವ ಗಂಡನೇ ಗರುಡನಾಗಿ ಬಾಳುತ್ತೇನೆ. ಇದು ಮಾತ್ರ ಸತ್ಯ, ಇದು ಮಾತ್ರ ಸತ್ಯ. ಬೇಡ ಕಿರಣ್, ಬೇಡ. ಆ ಪಾಟೀಲನ ಎದುರು ಹಾಕಿಕೊಳ್ಳುವ ಮಾತುಗಳನ್ನ ಇನ್ನೊಂದು ಸಾರಿ ಯಾವತ್ತೂ ಮಾತಾಡಬೇಡಪ್ಪ. ನನಗೆ ಕೈ ಮುಗಿದು ಬೇಡಿಕೊಳ್ತೀನಿ. ಅಕ್ಕ, ಯಾಕಕ್ಕ ಅವರಿಗೆ ಅದರ ಮಾತನ್ನು ಮಾತನಾಡುತ್ತಿರುವೆಯಾ? ಅಥವಾ ಅವನೊಬ್ಬ ಈ ಊರಿಗೆ ಹಿರಿಯ ವ್ಯಕ್ತಿಯಿಂದ ಮಾತನಾಡುತ್ತಿರುವೆಯೋ? ನೋಡಕ್ಕ, ಅವನೊಬ್ಬ ದುಷ್ಟನೆನ್ನುವುದು ಗೊತ್ತು, ದುರಾತ್ಮನೆನ್ನುವುದು ಗೊತ್ತು. ಆ ದುರಾತ್ಮನಿಗೆ ಕೊನೆಗೊಂದು ದಿನ ದುರ್ಗಲವಲಿ ನಾನಾಗಿ ಬಡವರನ್ನು ಕೀಳಾಗಿ ಕಂಡು ಪಟ್ಟಿಯಲ್ಲಿ ಬಹುದೂರರಾಗಿ ಮೆರೆಯುತ್ತಿರುವ 3 ಪಟೇಲರಂತರನ್ನು ಮೆಟ್ಟಿ ಸೀಳುವ ಗಂಡಿದೆ ಗರುಡನಾಗಿ ಬಾಳುತ್ತೇನಕ್ಕ, ಇದು ಮಾತ್ರ ಸತ್ಯ. ನಿನ್ನಕ್ಕ ಜೀವನದಿಂದ ಇರಬೇಕು. ಈ ಮನೆತನದಲ್ಲಿ ಯಾವುದೇ ಕಷ್ಟಗಳು ಬರಬಾರದು ಅಂದ್ರೆ ನೀನು ವಿದ್ಯೆ ಕಲಿಬೇಕು, ದೊಡ್ಡ ವಿದ್ಯಾವಂತನಾಗಿ ಒಂದು ನೌಕರಿ ಮಾಡ್ಬೇಕು. ಇದು ನಿನ್ನಕ್ಕನ ಆಸೆ. ನಿನ್ನಕ್ಕನ ಮಾತನ್ನ ಕೇಳಿದ್ರೆ ನನ್ನ ಮಾತಿನಂತೆ ನಡೆದುಕೋ. ಇಲ್ಲವಾದ್ರೆ ನಿನ್ನ ಹಠನೇ ನೀನು ಸಾಧಿಸಬೇಕಂದ್ರೆ ನಿನ್ನಿಷ್ಟಪ್ಪ, ನಾನೇನು ಹೇಳೋದಿಲ್ಲ. ನಾನು ಚಿಕ್ಕವನಿದ್ದಾಗ ತಂದೆ ತಾಯಿ ಕಳೆದು ಹೋದಾಗ ತಂದೆಯು ನೀನಾಗಿ ತಾಯಿಯು ನೀನಾಗಿ ಮಗದಂತೆ ಮುದ್ದಾಗಿ ಬೆಳೆದಿದ ತಾಯಿಯ ಅಕ್ಕ, ನಿನ್ನ ಮಾತನ್ನು ಕೇಳದೆ ಮತ್ತಾರ ಮಾತನ್ನು ಕೇಳಬೇಕ ಮಗ. ನೀನು ಹೇಳಿದಾಗೆ ನಾನು ವಿದ್ಯೆನೇ ಕಲಿತೇನೆ. ಆಸೇನಕ್ಕ, ನನ್ನ ತಮ್ಮ ಯಾವತ್ತೂ ನನ್ನ ಮಾತು ಮೀರುವುದಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಪ್ಪ, ಗೊತ್ತು. ಬಾ, ಕೈ ಕಾಲು ಮುಖ ತೊಳ್ಕೊಂಡು ಊಟ ಮಾಡುವಂತ ನಡಿಯಕ್ಕ.
ಮನಸ್ಸು ಕೇಳೆ ದೇವತೆ ಹೃದಯವು ಕಲಬಗೆ ಕನಿಕರ ಬಾರದೆ ಹೇಳೆ ದೇವತೆ ಅಕ್ಕ ಕೇಳೆ ಅಕ್ಕ ನನ್ನ ಮುದ್ದು ಅಕ್ಕ ಅಕ್ಕ ಕೇಳೆ ಅಕ್ಕ ನನ್ನ ಮುದ್ದು ಅಕ್ಕ ನಾನು ಇನ್ನೆಂದು ಅಪರಾಧ ಮಾಡೆನು ನಿನ್ನ ಮನಸ್ಸಿಗೆ ನಾ ಇನ್ನೆಂದು ನೋಯಿಸೆನು ಈ ತಮ್ಮನ ಮಾತೊಂದಿಗೂ ಸುಳ್ಳಾಗದಮ್ಮ ಈ ಮನಸ್ಸನ್ನು ನೀನರಿತರೆ ನಂಗೆಂದು ಕ್ಷೇಮ ನಮಗೆಲ್ಲರಿಲ್ಲದ ಬದುಕಿಗೆ ಆಸರೆ ನೀನೆ ದೇವತೆ ಕ್ಷಮೆಯನ್ನು ಹೇಳುವ ಹೃದಯದ ನುಡಿದು ಕೇಳದಾಯಿತೆ ಅಕ್ಕ ಕೇಳೆ ಅಕ್ಕ ನನ್ನ ಮುದ್ದು ಅಕ್ಕ ಅಕ್ಕ ಕೇಳೆ ಅಕ್ಕ ನನ್ನ ಮುದ್ದು ಅಕ್ಕ ಕೋಪ ಬಿಡದವರು ಮತಿಹೀನರಾಗುವರು ಯಾರ ಕಿವಿ ಮಾತು ಎಂದು ಕೇಳಲಾಗುವರು ನೀತಿ ನುಡಿ ಪ್ರೀತಿ ನುಡಿ ಬಲ್ಲೋರಿಗೆಂದು ಬಾಳೆಲ್ಲವೂ ಸೋಲಿಲ್ಲದ ಆನಂದ ಸಿಂಧು ಸಂಯಮ ಸಹನೆಯ ಗುಣಸಿರಿ ಕಾಯುವುದೆಂದು ನಿನ್ನನು ಈ ಮನೆ ಕೀರ್ತಿಯ ಬೆಳಗಿಸುವಂತಹ ವಂಶದ ಕೊಡಿ ನೀನು ತಮ್ಮ ಕೇಳು ತಮ್ಮ ನನ್ನ ಮುದ್ದು ತಮ್ಮ ನಮ್ಮ ಮನೆಗೆ ನೀನು ದೀಪವಾದ ತಮ್ಮ ಮಗುವಿನಂತೆ ನೀನು ಗುರುವಿನಂತೆ ನಾನು ನನ್ನ ಜೀವ ನೀನು ಕೊರಗಬೇಡ ಇನ್ನು ಹೃದಯವ ಕರಗಿಸಿ ಮನಸ್ಸನ್ನು ಬೆಸೆಯುವ ಪ್ರೀತಿಯ ನೀ ಪ್ರತಿದಿನ ನಗುವಿನ ಹೂಗಳ ಅರಳಿಸು ಶಾಂತಿಗಾರ ನೀ ಲಾ 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 ತಮ್ಮ ಕೆಲಸ ಊಟ ಮಾಡೋಣ ಯಾರದು ಕೈ ಬಿಡಿ ರೀ ನೀವಾ ದೇವ್ರ ಪೂಜೆ ಮಾಡ್ತಾ ಇದ್ರಿ ಮತ್ತೇನ್ರಿ ನೀವದು ಹುಚ್ಚಿ ದೇವರ ಪೂಜೆ ಮಾಡಕ ಒತ್ತು ಬದಲು ರೀ ಈ ಸಮಯ ಹುಡುಗಾಟಿಕೆ ಅಂದಾಗೆ ನಿಮ್ಮ ತಮ್ಮಂದ್ರೆ ಬಂದ್ರೆ ಹೇಗೆ ಅಂತ ಪೈತ್ರ ಒಬ್ಬ ತಮ್ಮ ತೋಟಿಗೆ ಹೋದ ಇನ್ನೊಬ್ಬ ತಮ್ಮ ಹೊಲಕ್ಕೆ ಹೋದ ಅದಕ್ಕೆ ಒಯ್ಯ ಸಮಯ ನೋಡಿ ಮಳೆ ಬಂದ ಬಿಟ್ಟೆ ಯಾಕೆ ಯಾಕಂದ್ರೆ ಮುಂಜಾನೆ ಎದ್ದು ಹೊಲಕ್ಕೆ ಹೋಗುವಾಗ ನಿನ್ನ ಅರವಿಂದಗಿರಿ ಮುಖ ನೋಡಿದೆ ಹಾಗೆ ಹೋಗಿದ್ದೆ ಮಳೆ ಬಂದ ಬಿಟ್ಟೆ ಹಾಗಿದ್ರೆ ಶೀಲರ ಮುಖ ನೋಡ್ತಾ ಇತ್ತಲ್ಲ ಹೊಲಕ್ಕೆ ಹೋಗಿ ನಿಶ್ಚಿತವಾಗಿ ಕೆಲಸ ಮಾಡಿ ಅಯ್ಯೋ ಹುಚ್ಚಿ ನಿನ್ನ ಮುಖ ನೋಡಿದ ತಕ್ಷಣ ಆಸೆ ಇರುತ್ತಾ ಏನ್ ಅಣ್ಣ ನೋಡಿದ ತಕ್ಷಣ ಆಸೆ ಇರುತ್ತಾ ಬಾರೆ ಈ ನಿನ್ನ ಗಂಡ ತೋದ್ರೆ ಅಪ್ಪಿ ಒಂದು ಅರ್ಧ ಸಾಕು ರೀ ಹೊಲಕ್ಕೆ ಹೋದೆ ನನ್ನ ಮನೆಗೆ ಬಂದಾಗ ಅರ್ಥ ಮಾಡಿಕೊಂಡೆ ನೀವು ಇದಕ್ಕೆ ಬಂದಿದ್ದೀರಾ ಅಂತ ಅಂದಾಗೆ ನಿಮ್ಮ ಆಸ್ತಿ ನಾನು ಅನೇಕ ನಿರಾಶೆಗಳಲ್ಲಿ ಖಂಡಿತ ನಿಮ್ಮ ಮಾತಂತೆ ಹಾಡಿರುತ್ತೇನೆ
ನೋಡಿ, ನೀವು ಮಾತಿಂತೆ ಹಾಡಿದೆ. ಈಗಲಾದ್ರೂ ಹೊಲಕ್ಕೆ ಹೋಗುತ್ತೀರಾ? ಪವಿತ್ರ, ನಾನು ಈಗಲೇ ಹೊಲಕ್ಕೆ ಹೋಗ್ತೀನಿ. ಆದ್ರೆ ನಿನ್ನ ಮೈದಿನ ಬಂದ ಮೇಲೆ ಏನು ಚಾಡವನ್ನು ಹೇಳಬಾರದು ನೀನು. ಇಲ್ಲ, ಆಯ್ತು, ಮೊದಲು ಹೊಲಕ್ಕೆ ಹೋಗಿ. ಗುಣವಂತಪ್ಪ, ಓಹೋ, ಯಾರು? ಪಾಟಿಲ್ರೆ, ಬನ್ನಿ ಬಡ್ರಿ ಒಳಗಡೆ. ತೆಗೆದುಕೊಂಡು ಬಾ. ಬೇಡ ಗುಣವಂತ, ನಿನ್ನ ಮನೆಗೆ ಬಂದು ಚಾಪಿ ಮೇಲೆ ಕುಳಿತು ಮಾತನಾಡುವ ಸಮಯ ನನ್ನದಿಲ್ಲ. ನನ್ನದೊಂದು ಮಾತು ತಿಳಿಸುವುದಿತ್ತು, ಅದನ್ನೇ ತಿಳಿಸೋಗಲು ಬಂದೆ. ಹೌದೇ? ಹೇಳಿಕೆ ನಾಳೆ ಬಂದ ಪಾಟಿಲ್ರೆ, ನೀವ್ಯಾಕ ಇಲ್ಲಿವರೆಗೆ ಬರಬೇಕಾಗಿತ್ತು? ನೋಡು ಗುಣವಂತ, ಸಣ್ಣವರಿಗೆ ಹೇಳಿ ಕೇಳಿಸಿದರೆ ಅವರು ಬರುತ್ತಿದ್ದಾರೆ. ಬಟ್ ನೀನೀಗ ದೊಡ್ಡವನು, ಮೇಲಾಗಿ ಮೇಲ್ನೋಟಕ್ಕೆ ಬೆಳೆದವನು. ಅದಕ್ಕೆ ಕರೆದರೆ ಬರುತ್ತಾನ ಇಲ್ಲ ಅಂತ ಹೇಳಿ ನಾನೇ ಬಂದಿದ್ದು. ಎಂತ ಮಾತನಾಡಿದ್ರೆ ಪಾಟಿಲ್ರೆ ನೀವು? ಮೇಲ್ನೋಟಕ್ಕೆ ಬೆಳೆಯುವ ನೀವೇ ಕಾರಣ ಪಾಟಿಲ್ರೆ, ನೀವೇ ಕಾರಣ. ಅನ್ನ ಉಂಡ ಮನೆಗೆ ಋಣದ ಪಾಟಿಲ್ರೆ, ಹೇಳ ಪಾಟಿಲ್ರೆ ಯಾವ ವಿಷಯವನ್ನು? ಏನು? ಏನಿಲ್ಲ ಗುಣವಂತ, ನಿನ್ನ ನನ್ನ ಕೈಯಾಳ ಒಂದು ಸಣ್ಣ ತಪ್ಪು ಮಾಡಿತ್ತು. ಅದನ್ನೇ ದೊಡ್ಡದಾಗಿ ತಿಳ್ಕೊಂಡು ನಿನ್ನ ತಮ್ಮ ವರ್ಧನ ಪಾಟೀಲನ ಮನೆಗೆ ಬಂದು ಬಾಯಿಗೆ ಬಂದಂತೆ ಮಾತನಾಡಿದೆ. ಮಾತನಾಡದಲ್ಲದೆ ನನ್ನ ಕೈಯಾಳಿಗಳನ್ನು ಬೇಡಿ ಹಾಕಿಕೊಂಡು ಕರೆದುಕೊಂಡು ಹೋದ ನಿನ್ನ ತಮ್ಮ ವರ್ತನ. ಪಾಟೀಲ್ರೆ, ನನ್ನ ಹೋಗುವುದಲ್ಲದೆ ನನ್ನ ತಾಕತ್ತನ್ನು ಕೇಳಿ ಹೋದ. ಪಾಟೀಲ್ರೆ, ನನ್ನ ತಮ್ಮನಿಗೆ ನಿಮ್ಮ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಯಾಕಂದ್ರೆ ಕೆಲವು ಶಿಷ್ಯ ವರ್ಷ ವಿದ್ಯಾರ್ಥಿ ತಾವು ಬೆಂಗಳೂರಿಗಿದ್ದ. ಆದ್ರೆ ಅವನು ನಿನ್ನೆ ಬಂದನು, ನಿಮ್ಮ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ನೀವೇನ್ ಚಿಂತೆ ಮಾಡೋದು ಪಾಟೀಲ್ರೆ, ನಿಮ್ಮ ಕೈಯಾಳಲ್ಲಿ ಬೆಳೆಸ್ಕೊಂಡು ಬಂದು ನಾನೇ ಕಳಿಸ್ತೀನಿ. ಆಯ್ತು ಗುಣವಂತ, ಬುದ್ಧಿಯಲ್ಲಿ ನೀ ಗುಣವಂತ ಇದ್ದೆ ಎಂದು ನಾನು ಮೊದಲು ನಿನಗೆ ಭೇಟಿ ಆಗಲು ಬಂದಿದ್ದೆ. ಒಂದು ವೇಳೆ ಆ ವರ್ತನ ನಿನ್ನ ತಮ್ಮ ಆಗದ ಬೇಗದವನಾಗಿದ್ದರೆ ಅವನೇನ 10 ಕಾಗಿ ಪಾಲ ಆಗಿ ಬಿಡುತ್ತಿತ್ತು. ಇನ್ನು ಮುಂದಾದರೆ ನನ್ನ ಬಗ್ಗೆ ತಿಳಿಸಿ ಹೇಳವನಿಗೆ
ನಾ ಇನ್ನು ಬರುತ್ತೀನಿ. ಯಾಕೆ? ನಡ್ರಿ ಅಪ್ಪ ಹೋಗೋಣ ನಡ್ರಿ. ಬಾರದೆ ಹೋಗೋಣ. ಅಣ್ಣ ಯಾಕಣ್ಣ ಯಾಕೋ ಪಟ್ಟದರವಳಿ ಮನೆಯವರೆಗೆ ಬಂದಿತ್ತು? ಏನಂತಮ್ಮ ನಮ್ಮನೆ ಕಡೆ ಬರೋದ ಬಾದ್ರಿಗಂತ ಸುಮ್ಮನೆ ಮಾತಾಡ್ಸ್ಕೊಂಡು ಹೋಗೋದು ಬಾದು. ಸುಮ್ಮನೆ ಬರುವಂತ ವ್ಯಕ್ತಿ ಅಲ್ಲ ನಾನು. ಏನಾದರೂ ಮೋಸ ಮಾಡಿ ವಿಷದ ಬಾಣ ಉಡಿ ಸಮಯ ಸಾಧಿಸಿ ತನ್ನ ಕಾರ್ಯಗಳನ್ನು ಕೈಗೂಡಿಸುವ ಕುಲಘಾತಕ. ನಿಶ್ಚಯವಾಗಿ ಬಿಚ್ಚಿಗಳನ್ನ ಆ ಹುಚ್ಚನ ನಮಗೆ ನನ್ನ ಮನೆಗೆ ಪ್ರವೇಶ ಮಾಡಿದ ವಿಷಯವನ್ನು ಅಮ್ಮ ಹಾಗೇನಿಲ್ಲಪ್ಪ ಸುಮ್ಮನೆ ಬಂದಿರಂತ. ಸುಳ್ಳನ್ನ ನೀನೇನ ನನ್ನ ಮುಂದೆ ಮುಚ್ಚಿಡ್ತಿದ್ಯಾ? ಅವನು ಶ್ರೀಮಂತನಿದ್ದಾನೆ, ನಿನ್ನ ತಮ್ಮಂದರು ಏನಾದರೂ ಮಾಡ್ತಾನೆಂದು ಭಯಗೊಂಡಿದ್ಯಾನ? ಅವನು ಶ್ರೀಮಂತನಿದ್ದರೆ ಅತ್ಯಂತ ಶ್ರೀಮಂತನ ಶಿರವನ್ನು ಕರೆದು ಗಟ್ಟಿಸಿಳಿ ರಕ್ತ ಕುಡಿಯುವ ಸಿಡಿದಂತ ಸಿಂಹದ ಮರಿಯನ್ನ ನಿನ್ನ ತಮ್ಮ ವಿಷ್ಣು ನಿಶ್ಚಯವಾಗಿ ಬಿಚ್ಚಿಡೋಣ. ಹುಚ್ಚನ ನಮಗ ನನ್ನ ಮನೆಗೆ ಪ್ರವೇಶ ಮಾಡಿದ ವಿಷಯವನ್ನು ಮೈತ್ರ ನೀನ್ ನನಗೆ ಹೀಗೆ ಸುಳ್ಳು ಹೇಳ್ತಾ ಇದ್ದಾರೆ. ಸುಮ್ಮನೆ ಹಾಗೆ ಬಂದಿದ್ರು ನಿಜವೇ ಹೇಳ್ತಾ ಇದ್ದೀನಿ. ಯಾಕೆ ನಿಮ್ಮ ಅಣ್ಣ ನಂಬಿಕೆ ಮೇಲೆ ನಂಬಿಕೆ ಇಲ್ಲಿದೆ. ಆಯ್ತು ಅತ್ತಿಗೆ, ನಿಮ್ಮ ಮಾತನ್ನು ನಂಬಲಾರದೆ ಮತ್ತಾರು ಮಾತು ನಂಬಲಿ. ಅಣ್ಣ ತಮ್ಮ ವರ್ತನ ಇನ್ನು ಮನೆಗೆ ಬಂದಿಲ್ಲ. ವಿಷ್ಣು ಇನ್ನೂ ಬಂದಿಲ್ಲಪ್ಪ. ವಿಷ್ಣು ನಂದೊಂದು ಮಾತು ನಡೆಸಿಕೊಡ್ತೇವಪ್ಪ. ಒಂದಲ್ಲ 101 ಮಾತು ಹೇಳಿದರು ಈ ನಿನ್ನ ತಮ್ಮ ವಿಷ್ಣು. ವಿಜಯವಾಗಿ ನಿನ್ನ ಮಾತನ್ನು ಪಾಲಿಸುತ್ತೇನೆ. ಒಂದು ವೇಳೆ ನಿಮ್ಮ ಮಾತನ್ನು ಪಾಲಿಸಬಾರದೆಂದರೆ ಅಗ್ನಿ ಇರುವುದು ಅಗ್ನಿಯಾಗಿ ಇರುವುದರು ಸರಿ, ಗಾಳಿಗೆ ಬಿರುಗಾಳಿಯಾಗಿ ಬೀಸಿದರೂ ಸರಿ. ಆ ಉರಿಗಾಳಿಗೆ ನಾನು ಉರಿಗಾಳಿಗೆ ನಿಂತು ನಿಂತು ನಿಮ್ಮ ಮಾತನ್ನು ಪಾಲಿಸುತ್ತೇನೆ. ಹೇಳಣ್ಣ, ಯಾವ ಮಾತು ನಿಮ್ಮದು? ಏನಿಲ್ಲ ತಮ್ಮ, ನೀಡ್ತಕ್ಕಂತ ಹೆಚ್ಚಿ ನೀನು ಮಾತನಾಡ್ತಕ್ಕಂಥ ಮಾತು, ನೀನು ನೋಡ್ತಕ್ಕಂಥ ದೃಷ್ಟಿ ಯಾವತ್ತಿ ಸಂಬಂಧ ಕೆಟ್ಟದಾಗಿ ಕಾಣಬಾರ್ದಪ್ಪ, ಕಾಣಬಾರದು. ನನ್ನ ಮಾತು ನಡೆಸಿಕೊಡ್ತೆ ಆ ವಿಷ್ಣು. ಅಣ್ಣ, ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟ ಮಹಾತ್ಮ ಗಾಂಧೀಜಿಯವರ ಮೇಲೆ ಜಗತ್ತನ್ನೇ ಒಂದೇ ದೃಷ್ಟಿಯಲ್ಲಿ ನೋಡ್ತಿರುವ ಪರಮಾತ್ಮನ ಮೇಲಾನೆ ವೀರರ ಲಿಸ್ಟಿನಲ್ಲಿ ಹೆಸರು ಗಳಿಸಿಕೊಂಡಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೇಲೆ ತಂದೆ ತಾಯಿ ಅಂತಿರುವ ನಿಮ್ಮಿಬ್ಬರ ಪಾದದ ಮೇಲೆ ಹಾರಿ ಮಾಡಿ ಹೇಳ್ತೇನೆ. ನಾನು ಇರ್ತಕ್ಕಂಥ ಹೆಜ್ಜೆ ನಾನಿದೆ ಹೆಜ್ಜೆ. ನಾನು ಮಾತನಾಡತಕ್ಕಂಥ ಮಾತು ಸತ್ಯದ ಮಾತು. ನಾನು ನೋಡ್ತಕ್ಕಂಥ ದೃಷ್ಟಿ ಧರ್ಮದ ದೃಷ್ಟಿ. ಇದಕ್ಕೆ ಮಿಕ್ಕಿ ನನ್ನ ಎದುರಿಗೆ ಯಾವನಾದರೂ ಅನ್ಯಾಯ ಅತ್ಯಾಚಾರ ಮಾಡಿದರೆ ಅನಾಚಕದಂತೆ ಗರುಡನಂತೆ ಹಾರಿ ಆಗದ ಸರ್ಪದ ಅಲ್ಲದ ಬಿಚ್ಚಿ ಸತ್ಯದ ಹಾಗೆ ನಡೆಸುತ್ತೇನೆ. ಆಯ್ತೇನೇನಾ? ವಾವ್, ನಿನ್ನ ಮಾತು ಮೆಚ್ಚಿದ್ದಮ್ಮ, ನಿನ್ನ ಮಾತು ಮೆಚ್ಚಿದೆ. ಯಾವತ್ತು ದುಡ್ಡನ್ನು ಕಂಡು ದೂರಾಯಿ, ಸಿಟ್ಟನ್ನು ಕಂಡು ಸಿರಬಾಗು, ನ್ಯಾಯ ಕಂಡಲ್ಲಿ ಪುಟ್ಟಿದೇಳು, ಆಶಕ್ತ ಕಂಡಲ್ಲಿ ಸಿಡಿದೇಳು. ಒಟ್ಟಿನ ಮೇಲೆ ಸಂಗೊಳ್ಳಿ ರಾಯಣ್ಣಂತೆ, ಸಿಂಧೂರ ಲಕ್ಷ್ಮಣಂತೆ ಈ ಜಗತ್ತಿನ ಹೆಸರುಗಳಿಸಿಕೋ ನಿಮ್ಮಣ್ಣನ ಆಸೆ. ಆಯ್ತು ಅಣ್ಣ, ನೀವು ಹಾಕಿಕೊಟ್ಟ ಪಾತ್ರವನ್ನೇ ನಾನು ನೀಟಾಗಿ ಕಲಿತು ಜಾತಿಯ ಸಾಗರದಲ್ಲಿ ಕ್ರಾಂತಿಯ ಕಳೆದುವುದನ್ನು ಬಂದಿರುವ ಪದ್ಮಾಸನದ ಮಕ್ಕಳ ಬುರುಡೆಯಲ್ಲಿ ಬಿಚ್ಚಿ ನಿತ್ಯವೂ ಅನ್ಯಾಯ ಮಾಡಿ ಅವರ ಮನೆಯನ್ನು ಕಟ್ಟಿಸಿ ದೊಡ್ಡವರದೊಂದು ಆಕಾರದ ಕಂಡವರ ಮೇಲೆ ತಮ್ಮ ದರ್ಪದ ದಬ್ಬಾಳಿಕೆಯನ್ನು ತೋರಿಸುವ ಆಗ ಮೂರ ಪಾಟೀಲರಂತ ದೇಹವನ್ನು ಸತ್ಯದ ಸಿಂಹನಾಗಿ ಅರುದು ತಿನ್ನುತ್ತೇನೆ. ಆಯ್ತದ? ಇದು ಮಾತ್ರ ಸತ್ಯ, ಇದು ಮಾತ್ರ ಸತ್ಯ. ದೊಡ್ಡ ಮೈದ್ರ ನನ್ನ ಮೈದ ವೀರ್ಯಕ್ಕಿಂತ ವೀರರಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ಈ ಮಗ ಒಬ್ಬ ಕ್ರಾಂತಿಕ್ರಿಯೆ ಹಿಡಿದು ಸುಭಾಷ್ ಚಂದ್ರನಾಗಿದ್ದರೆ ಅಷ್ಟೇ ಅಲ್ಲ,
ನನಗೆ ಗೊತ್ತು ಪೈತ್ರ, ನನ್ನ ತಮ್ಮ ಸತ್ಯ ಸರ್ತಾರೆ ಎಂದು. ಬಾ ತಮ್ಮ, ಸುದು ಬರಬೇಕು, ಊಟ ಮಾಡ. ಆಯ್ತು ಬನ್ನಿ, ಎಲ್ಲರ ಒಳಗಡೆಗೆ ಊಟ ಮಾಡೋದಿರುತ್ತೆ. ಅತ್ತಿಗೆ ಒಂದು ಹಾಡು ಮಾಡಿ. ಆಯ್ತು ಪೈತ್ರ, ನಿನ್ನ ಮಾತಕ್ಕೆ ಖಂಡಿತ. ಬಾಮ ಇದ್ರ ಈಗಲೇ ಹೋಗಿ ಒಳಗೆ ಊಟ ಮಾಡೋದೈತೆ. ನಡೆ ವ್ಯಕ್ತಿಗೆ ಹೋಗು. ಬಾ ತಮ್ಮ, ಮೊಸರು ಮುಡುಗಡೆ ಮಾಡಿ. ನನ್ನಂತ ಬಂದ ಯಾರಲ್ಲ, ಕನ್ನಡ ತಾಯಿ ಕಾವೇರಿ ತಾಯಿ ನಮ್ಮವ್ವ. ನನ್ನಂದ್ರೆ ಮಣ್ಣು ನಡೆ ಚನ್ನ ಅತ್ಯಂತ ಕಂಡು ನಾನಲ್ಲ. ನನ್ನಂತ ಬಂದ ಯಾರಲ್ಲ, ಕನ್ನಡ ತಾಯಿ ನಮ್ಮವ್ವ, ಕಾವೇರಿ ತಾಯಿ ನಮ್ಮವ್ವ. ಸಾಕ್ ಸಾಕಾಗೋತ್ರಿ, ಅವನು ಖರ ಕುಟ್ಟದ್ರೊಳಗ. ನಮ್ಮ ಕಣ್ಣಿದ್ದವ ಬರ್ತಾಳ, ನನ್ನ ನೋಡಿ ಕುಟ್ಟ ಅಂತಾಳ. ಇನ್ನು ನಮ್ಮ ಪಟ್ಗೇರಿ ಹನುಮಾನ್ ಬರ್ತಾಳ, ನನ್ನ ನೋಡಿ ಸಣ್ಣ ಕುಟ್ಟ ಅಂತಾಳ. ಅಷ್ಟ ಯಾಕ್ರಿ, ನಮ್ಮ ಸ್ವಾಂಪ್ರಮ್ಮನ್ ಬರ್ತಾಳ, ನಂದು ಸಣ್ಣಾಗಿ ಸರಿಯಾಗಿ ಕುಟ್ಟಿ ಕಳ್ಸ ಅಂತಾಳ. ಕೇಳಿದಾಗ ನಾನೇನಾರ ಕುಟ್ಟಿ ಬಿಟ್ರ ಯಾಕ್ಲೋ ಮಲ್ಲ ಹೋಗಿಲ್ಲ ನಿನ್ನ ಬಾಯಿ ಕಲ್ಲು ಅಂತಂದು ಬಾಯಿಗೆ ಬಂದಾಗ ಬೈತಾಳ್ರಿ. ಅವನು ಕರ ಕುಟ್ಟ ಮಿಷನ್ ಹಾಕಿನಿ ಕಂಡವ್ರ ಗುಟ್ಟ ಬೇಸ್ಗೆಣದ ಆಗೈತ್ರಿ ನನ್ನ ಬಾಳೆವು.
ಕಾಲೇಜ ಬಿಟ್ಟ ಕುಕ್ಕೆ ಬಸ ಹತ್ತಿ ಓದಿದ್ದ ಮರತೇನ ಹೊಸಪೇಟೆ ತಿರುಗಾಡಿ ಉಳಿಯಾಯಿ ಜಾಗ ಮಾಡಿ ಉಳಿಯಮ್ಮನ ಪಾದ ಹಿಡ್ಕೊಂಡ ಅಂಗಿನ ಬೆಟ್ಟ ಹತ್ತಾಕ ನಿನಗ ಆಗಲ್ಲ ಹಂಗಲ್ಲ ಹಪ್ಪಳದಾಗ ಖಾರ ಹಾಕಿದ ಎಗರೆ ಸತಿಂಗಲ್ಲ ಮಿತ್ತಲಿ ಬಂದಲ್ಲ ಹುಡುಗಿ ನನ್ನ ಎಲ್ಲಿಗೆ ಹೋಗಲ್ಲ ಹುಡುಗಿ ನನ್ನ ಎಲ್ಲಿಗೆ ಹೋಗಲ್ಲ ಬರುವ ಬನಶಂಕರಿ ಜಾತ್ರೆಗೆ ಬಾರ ಗೆಳೆಯನ ಕರೆದುಕೊಂಡು ಬರದಿನ ನಡಿಯ ರತ್ನ ಸೂಟಿ ತಗೊಂಡ ಪ್ರೀತಿಗೆ ಕೊಡುತ್ತಿದ್ದ ಇಂಥ ಮಂಚವ ಎಷ್ಟು ಕಾಣು ಹೂಕೊಂಡ ರಾಜ ಕೊಡುತ್ತೀನಿ ನಮ್ಮೂರ ಜಾತ್ರೆಗ ಬಂಗಾರ ಬಣದಾಕಿ ಒಳ್ಳೆಯ ಗುಣದಾಕಿ ಅಗಲೇಳು ನನ್ನ ಬಾಕಿ ಅದಕ್ಕಾದ ನೀ ಬೇಡ ನನ್ನ ಕೈಯ ಬಿಡಬೇಡ ಎಲ್ಲ ನೀನ ತಿಳದಾಕಿ ಆಗಿದ್ದು ಸಿಂಗಾರ ನೀ ಕಟ್ಟಿದೆ ಬಂಗಾರ ನೀ ಆಗಿದ್ದು ಸಿಂಗಾರ ನೀ ಕಟ್ಟಿದೆ ಬಂಗಾರ ಕೂಡದ ಮುಂದೆಗ ಗಂಡನ ಕೈಯಡೆ ಬಂದಿದೆ ಅಂಗಾರ ನಿನ್ನ ನೋಡಿ ಹತ್ತಿದ ಚಳಿ ನನಗ ಚಳಿ ನನಗ ನೋಡಿ ಬದುಕ್ತದ ನಗಡಿ ಈ ಮೊದಲ ಜನಪದ ಸುಳ್ಳಿ ನಾ ನೋಡಿ ನಿನಗನ್ನ ಬೇಡೋ ನೀ ಎನ್ನ ಬೇಡೋ ನೀ ಬಾರಾಮಲ್ಲಿ ಯಾಕ ಉಪ್ಪಿನಕಾಯಿ ಡಬ್ಬಿನ ಬಿಟ್ಟು ಬಂದಿಯಲ್ಲ ಛೇ 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 ಸಾಕಾಗಿ ಹೋತ್ರಿ ಉಣ್ ಖಾರ ಕುಟ್ಟದ್ರೊಳಗ ಮುಂದೊಂಡಿ ಸಮಾಧಾನ ಅಲ್ಲೋ ದೋಸ್ತೆ ಅವ ಯಾವ ಅಡಬಿಟ್ರಲ್ಲಿ ನನ್ನ ಡಬ್ಬಿ ಹೋಗ್ಕೊಂಡು ಗಂಡಸು ಹಂಗ ತಿಳ್ಕೊಬೇಡ ಆಮೇಲೆ ತಡಿ 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 ಇನ್ನೈತಿ ಯಾಕೋಸ್ಕರ ಮಾಡುದು ಅದು ಈ ಊರಾಗ ಅಂತ ಗಂಡಸರು ಯಾರಿಗಿರಪ್ಪ ಯಾರ ಕೈ ಇದ್ರು ಒಟ್ರು ನಮ್ಮ ಅಣ್ಣ ಬರ್ತಾಗ ನೀವೆಲ್ಲರೂ ಹಂಗ ತಿಳ್ಕೊಬೇಡ ಆಮೇಲೆ ಬಾಳ ಬರಿಗಟ್ಟ ಹುಡುಗರು ಅದಾರ ನಮ್ಮೂರಾಗ ಯಾರು ಇವ್ರೆ ಒಟ್ಟು ಅಂಟಿಲ್ಲ ಅವ್ರೆ ಮ್ಯಾಗಳವನ್ಯಾಗ ನಮ್ಮ ಆನೆ ಸೂರ್ಯ ಬರಿಗಟ್ ನಿಂತಾರ ಅಷ್ಟೇ ಯಾಕ ಆಮೇಲೆ ನಡ್ಬರ್ಕ್ ಬಾ ಚಂಡೂರ್ ಮೈಲ್ಯ ಪೂರಾ ಬರಿಗಟ್ ನಿಂತಾನ ಬಸಪ್ಪ ಅಂತವನ ಅವನು ಅಷ್ಟೇ ಯಾಕ ಆಮೇಲೆ ದುರ್ಗನ ಗುಡಿಗೆ ಬಾ ಅಲ್ಲಿ ಯಾಕೆ ಕಾಲು ಮ್ಯಾಕ್ ಎತ್ಕೊಂಡು ಕಾಲು ಮ್ಯಾಕ್ ಎತ್ಕೊಂಡು ಹಂಗ ಮಕ್ಕಂದಿರ್ತಾರ ಆಮೇಲೆ ತಿಂಡಿ ನಮ್ಮ ಮೈಯಾಗಿಂದ ಇಲ್ಲ ಆಮೇಲೆ ನಿಮ್ಮಂತವ್ರನ್ನ ಕಂಡ್ರ ಕಂಡ್ರೆ ಬ್ಯಾಡ ಬಿಡ ಆಮೇಲೆ ಅದ್ರ ಸುದ್ದಿನ ಬೇಡ ಅಲ್ಲ ಆಮೇಲೆ ಬೆಂಗಳೂರು ಒಂದು ವಾಪಸ್ ಸಾಕೆಣ್ಣೆ ನಮ್ಮೂರವ್ರು ಮಹಾರಾಷ್ಟ್ರಕ್ಕೆ ಹೋಗಾರ ಎಂತ ಸಮುದ್ರದಾಗಿರೋ ಮೀನನ್ನ ಬಿಡಲ್ಲ ಇನ್ನು ನಿನ್ನ ಬಿಡ್ತಾರೆ ಆಮೇಲೆ ನಿನ್ನ ಒತ್ಕೊಂಡು ಹೋಗಿ ನಿನ್ನ ಗಿಂಡಿ ಕಣಲ್ಲ ಅನ್ಸಿ ರುಚಿ ನೋಡಿ ಕೈ ಬಿಡ್ತಾರ ಆಮೇಲೆ ಅಯ್ಯಯ್ಯ ನನ್ನ ಚೆಲುವಿನ ಚಂದ್ರಮ್ಮ ಅಲ್ಲೋ ಗಿಂಡಿ ಕಣ್ಣಲ್ಲಿ ಮುಗಿಸೋಡ್ರ ಈಗ ನನ್ನ ಜೀವನದಾಗ ಎಂತೆಂತವ್ರು ನೋಡಿಲ್ಲ ನನ್ನ ಜೀವನದಾಗ ನೋಡಮಲ್ಲಿ ನೀನ್ ಎಂತೆಂತವ್ರು ನಾನು ನೋಡಿರ್ಬೋದು ಆದ್ರ ನಮ್ಮೂರಾಗಿನ ಅಂತ ಜನ ನಿನಗೆ ಎಲ್ಲಿ ಭೇಟಿಯಾಗಿಲ್ಲ ನೀನೇನಾರ ಹಿಂಗ ಚಾಲೆಂಜ್ ಹಾಕಿ ಮಾತಾಡಿದನಕ ಯಾಕೆ ಯಾವ ಏನ್ರ ಮಾಡ್ತಾನೆ ಚಾಲೆಂಜ್ ಹಾಕಿ ಮಾತಾಡಿದೆ ಅಂದ್ರ ಬೆಳಕರಿಯೋದ್ರೊಳಗ
ನಿನ್ನ ಗಿಂಡಿ ಕಣಲ್ಲ ಕೈ ಬಿಡ್ತಾರ ಮಲ್ಲಿ. ಅಯ್ಯಯ್ಯೋ ಸೂರ ಇನ್ನೊಂದ್ ಸ್ವಲ್ಪ ಎತ್ತು. ಎತ್ತು. ಬಾ ಯಾಕೆ ಬಾ ಸಾಕು ನೀ ಹೆಂಗೈತಿ ಹಂಗ ಮಾಡ್ತೀನಿ ಯಾಕಂದ್ರೆ ಎತ್ತಿರಿ ಇಳಿಸ್ತೀನಿ ಹೌದು ನಮ್ಮಣ್ಣ ನಮ್ಮ ಮಾತಿ ಬೆಲೆ ಕೊಟ್ಟು ಎಲ್ಲೇ ಐತಿ ಇಲ್ಲಿ ಬಂದ ಇವತ್ತವ ಅಲ್ವ ಕೋಮರಣ್ಣ ನನ್ನ ಗಿಂಡಿ ಕಮಲ ಅನ್ಸಲ್ಲ ಅವ್ರ ಸಾಲ್ ಹಚ್ಚಿ ನಿಂತ್ರ ಸಾಕು ಅವ್ರ ಕಾಲು ಕೈಯ ಕೊಡ್ಲಿಕ್ಕ ನೋಡ್ಲೆ ಇರ್ಲಿ ಪಡ್ಕಂದಿದಿ. ತಡ್ಕೋ ಸೊಬ್ಬಡಿ ನೋಡೋಣ, ಸಮ ಇನ್ನೊಂದು ಬಿಡ್ಕೊಂಡು ನೋಡೋಣ. ಎದಕ್ಕಾರ ಬಡ್ಕೊಂಡಿ ಬ್ಯಾಂಗ್ ಹಾಕಿ ಕಾಲು ಸುಟ್ಕೊಂಡ್ರಿ ದೋಸ್ತ ಅವ್ರ ಕಾಲು ಕೈಯ ಕೊಡ್ಲಿಕ್ಕ ಅವ್ನು ನಾ ಅಂತಾರೆ ಜಾತಿ ಎನ್ನಲ್ಲಿ ಹೋಗತ್ತೆ ಹೋಗ್ಲಿ ಬಿಡ ಮಲ್ಲೆ ಇರ್ಲಾರ್ದ ಯಾಕೆ ಮಾತಾಡೋದ. ನೀನ್ ಯಾಕೆ ಇವತ್ತು ಉಪ್ಪಿನಕಾಯಿ ಡಬ್ಬಿ ತಂದಿಲ್ಲ? ಮಲ್ಯ ತರ್ಬೇಕಂತ ಮಾಡಿದ್ದೆ ಆಡ ಇವತ್ತ ಶನಿವಾರ ಇಲ್ಲ ಅದಕ್ಕೆಲ್ಲರೂ ಸಂತಿಗೆ ಹೋಗ್ತಾರ ಅಂತೇಳಿ ನಮ್ಮ ಮನ್ಯಾಗ ಬಿಟ್ಟು ಬಂದೆ ಚಂದದಿದ್ದ ಥ್ಯಾಂಕ್ಸ್ ಮಮ್ಮು ಗೊನ್ನ ತಕ್ಕ ಮನ್ಯಾಕವ ಹೌದನ? ಹಂಗಾದ್ರ ಮೊನ್ನೆ ಕುಟ್ಟಿ ಕಳಿಸಿದ್ನಲ್ಲ ಅದ ಆಮೇಲೆ ತಡದರ ತಡಿ ಖಾರ ಪುಡಿ ಆತನ. ಅದೇ ನಂದೆ ನೀ ಮಾನ್ಯ ಕುಟ್ಟು ಕಸಿನಲ್ಲ ಅಂತ ಗ್ಯಾಪ್ ಕೊಟ್ಟಲ್ಲ ನಾ ಬೇರೆ ವಿಚಾರ ಮಾಡಿದೆ ಗ್ಯಾಪ್ ಕೊಡತ್ಲೆ ಇಡ್ತಾರ ನಮ್ ನೆಟ್ಟಾಲಿ ಹುಡ್ರ. ಹಿಂಗ ಗಂಡಸರು ದಿನ ನೋಡ್ತೀನಿ ನನಗೆ ಹೊಸ ಬಂದಿದೆ ಆದ್ರ ನಮ್ಮ ಮಂದಿ ನೋಡಿಲ್ಲ ನೀನು ನಮ್ಮೂರ ಅಂತಾರನ. ನನಗೆ ಹೊಸ ಹೊಸದಾಗಿರ್ಬೋದು ಆದ್ರ ಹೊಸ ಮಕ್ಕ ಅಲ್ಲ. ಹೊಸ ಮಕ್ಕಳ ಆದ್ರೆ ಎಲ್ಲಲ್ಲಿ ಕಂಡಿರ್ಬೋದು ನಿನ್ನ ಮಕ್ಕ ಆದ್ರ ನಮ್ಮ ಹೊಸ ಮಕ್ಕ ಹೊಡೆದದ್ದ ಮಕ್ಕ ಆಟ ಹೊಸವು ಗಂಡಸರುಗಳು ನಮಗ್ ಗೊತ್ತಿಲ್ಲ ಯಾವ ಊರಾಕಿ ಹಾ ಬದನೇಕಿ ಎದಕ್ಕೆ ಬಂದೆ ಮಾಮಗಳು ನೋಡಕ್ಕೆ ತಯಾರಾಗ ಬಂದ್ವಿ ನಾವು. ಇಲ್ಲ ಕೇಳ ಇನ್ನೂ ಸ್ವಲ್ಪ ಐತೆ ಕಾರ್ಪುಡಿ ಆದ್ರೆ ನೀ ಬಹಳ ಚಂದ ಕೊಡ್ತೀಯ ಕಾರ್ಪುಡಿ ನಾನೇನರ ಮನಸ್ ಕೊಟ್ಟು ನಿನ್ನ ಕುಟ್ಟಾಕತ್ತಿದ್ದಂದ್ರ ನಾನು ಯಾರನ್ನ ನಿನ್ನಲ್ಲ ಆಮೇಲೆ ನೀ ತಂದ ಖಾರ ಪುಡಿನ ಹಿಂಗಾರ ನಂಬರ ನಾ ನೀನು ಬ್ಯಾಡ್ ಬಿಡು ಸಾಕು ಬಿಡು ಅಂದ್ರೆ ಬಿಡತ್ತಕ್ಕಿ ಮಗ ಅಲ್ಲ ಆಮೇಲೆ ಹಂಗ ಕುಟ್ಟಿದ್ದ ಆಮೇಲೆ ಅಲ್ಲೋ ದೋಸ್ತ ಒಂದು ಸವನ್ ಕೊಟ್ಟಿದ್ದ ಮಾಡಿದ್ರೆ ನಿನ್ನ ಹಾರಿ ಎದಕ್ ಬರ್ಬೇಕಂದ್ರೆ ಕೇಳ ಮತ್ತ ಮುಂದಿನ ಸೌ ಕಡೆ ಹೋದ್ರು ನಿನ್ನ ಹಾರಿ ಹಗರ್ಕ ಕೊಟ್ಟು ನನ್ನ ಹಾರಿ ಹಿಡ್ದು ನೋಡ ಆಮೇಲೆ ಅವನು ಎಷ್ಟು ಕುಟ್ಟಿದ್ರು ದಪ್ಪ ಆಗತ್ತ ಸಣ್ಣಗ ಸುದ್ದಿನ ತೆಗಿಬೇಡ ಆಮೇಲೆ ಗ್ಯಾಸ್ ಒಲಿ ರಿಪೇರಿ ನಿನ್ನ ಹಾರಿ ದಪ್ಪಗರ ಇರ್ಲಿ ಸಣ್ಣಗರ ಇರ್ಲಿ ನನಗೆ ಯಾಕೆ ಬೇಕು ನಾ ಬಂದ ಬಾಳ ಹೊತ್ತದ್ದು ಶರೀರನ್ನ ಹೋಗ್ತೀನಿ ನಿಂದ್ರ ಆಮೇಲೆ ಯಾಕೆ ನೋಡ ಎಲ್ಲಾರ ನಿನಗೋಸ್ಕರ ಯಾವಾಗ ಹೊಡಿತಾಳ ಆಕಿ ಡ್ಯಾನ್ಸ್ ಅಂತಂದು ಕಾಯ್ಕಾಟ ಕುಂತಾರ ಹೊಡಿವಪ್ಪ ಅತ್ತ ಎಬ್ಸನ್ ಬಾ ಹಿಂಗೆ